ಓಲಿ ಇನ್ನೊಂದು ಮದುವೆ ಇತ್ಯಾದಿ ಮಾಡ್ಕೊಂಡವ್ರ? ಮದ್ವೆ ಅಂತ ಇಲ್ಲ, ಸ್ವಂತ ಅದಕ್ಕೇನೆ ಜೊತೆಲಿ ಇಟ್ಕೊಂಡಿದ್ದಾರೆ. ಅವ್ರ ಅಣ್ಣ ತೀರೋಗಿದ್ದಾರೆ. ನೆಕ್ಸ್ಟ್ ಏನು ದಾರಿನೇ ಇಲ್ಲ, ಏನ್ ಮಾಡ್ಬೇಕು? ಕೈ ಮುರಿದಿದೆ, ಯಾರು ಸೇರ್ಸ್ಕೊಳಲ್ಲ, ಯಾರೋ ಒಂದಿಷ್ಟು ಜಾಗ ಕೊಡಲ್ಲ. ವೀಲ್ ಚೇರ್ ಇರೋರು ಅಂತಾನೆ ಹಿಂದೆ ಮುಂದೆ ನೋಡ್ತಾರೆ. 2 ತಿಂಗಳಾಗಿಲ್ಲ ಆಪರೇಷನ್ ಆಗಿ, ಗಾಡಿ ಓಡಿಸ್ಕೊಂಡು ಅಷ್ಟು ದೂರ ಹೋಗಿದ್ದೀನಿ, ಕೈ ಎತ್ತಕ್ ಆಗ್ತಿಲ್ಲ ನನ್ಗೆ. ಅದಕ್ಕೆ ಹೇಳೋದು, ತಾಯಿದಿರ್ ಇರ್ಬೇಕು. ಏನೇ ಕಷ್ಟದಲ್ಲಿದ್ರು ತಾಯಿದಿರ್ ನೋಡ್ತಾರೆ, ಮಕ್ಳುಗಳಂತ ನೋಡ್ತಾರೆ. ತಾಯಿ ಇಲ್ದಿರೋದಕ್ಕೂ, ನನ್ನ ಗಂಡನ ಮನೆಯವ್ರು ಈ ತರ ಇರೋದಕ್ಕೂ, ನನ್ನ ತವ್ರ ಮನೆಯವ್ರು ಆ ತರ ಇರೋದಕ್ಕೂ ನನ್ನ ಪರಿಸ್ಥಿತಿ ದಿಕ್ಕಾಪಾಲಾಗ್ಬಿಡ್ತು. ಅಲ್ಲಿಂದ ಡೈರೆಕ್ಟು ಒಂದು ಆಶ್ರಮಕ್ಕೆ ಹೋಗ್ತೀನಿ, ಒಂದು ಮನೆಗೆ ಹೋಗ್ತೀನಿ. ಹೇಳ್ಬೇಕು ಅಂದರೆ ಯಾರೋ ಗೊತ್ತಿರೋರು ಅಂತ. ಅವ್ರ ಮನೇಲಿ ಇದ್ದಕ್ಕಿದ್ದಂಗೆ ಒಂದು ಜಗಳ ಆಗುತ್ತೆ ಅಣ್ಣ ತಂಗಿಗೆ. ಆವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತು ನನಗೆ. 2 ದಿನಕ್ಕೆ ಅವ್ರ ಮನೆ ಬಿಟ್ಟು ಬರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೆಂಗೆ ಆಗಿರಬೇಕು ಅಂದರೆ, ಈತ ಹೇಳ್ಕೊಳಕ್ಕೆ ಸ್ವಂತದವ್ರಿಲ್ಲ, ಇದ್ರೂ ಇಲ್ಲದೆ ಇರೋ ಥರ. ಎಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ಟೆನ್ಷನ್ ಆಗಿಬಿಡುತ್ತೆ. ಯಾಕೆಂದರೆ ಎದ್ದು ಕೂರೋ ಪರಿಸ್ಥಿತಿಲೂ ಇಲ್ಲ. ಬೇರೆಯವ್ರು ಇದ್ರೇ ವೀಲ್ ಚೇರ್ ಕೂರಿಸ್ಬೇಕು, ಅದನ್ನು ಕೈ ಆಪ್ರೇಷನ್ ಆಗಿದೆಯಲ್ಲ, ಬೇರೆಯವ್ರು ಹಿಂಗೆ ಎತ್ತು ಹಂಗಾತ ಕೂರಿಸ್ಬೇಕಾಗಿತ್ತು. ಅಂಥ ಒಂದು ಸಿಚುವೇಶನಲ್ಲಿ ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು? ಕೈ ಬೇರೆ ಈ ಥರ ಆಗಿದೆ, ಸೊಂಟ ಬೇರೆ ಸ್ವಾಧೀನ ಇಲ್ಲ, ಎಲ್ಲಿಗೆ ಬದುಕಬೇಕು ಅನ್ನೋದು ಒಂದು ಬಂದ್ಬಿಡ್ತು. ಸೊ ಅವ್ರ ಮನೆಯಿಂದನೂ ಶಿಫ್ಟ್ ಆಗ್ತೀನಿ. ಮತ್ತೆ ಹೋಗ್ಬೇಕಾರೆ ಅನ್ನಿಸ್ತು ನನಗೆ, ಏನಕ್ಕೆ ಬದುಕಿದ್ದೀನಿ ಈ ಲೈಫಲ್ಲಿ, ಏನು ಸಾಧನೆ ಮಾಡಬೇಕು. ಆ್ಯಕ್ಚುಲಿ ಈ ಒಂದು ಪ್ಲೇಸು ನಂಗೆ ನೆನಪಾಗೋದು ಯಾಕೆ ಅಂದರೆ, ಅದೇ ಟೈಮು ಇಲ್ಲೇ ಎಲ್ಲೋ ನಿಯರ್ ಬೈ ಅವ್ರ ಮನೆ ಇದ್ದಿದ್ದು. ಈ ಪ್ಲೇಸ್ನ ಯಾಕೆ ನೆನೆಸ್ಕೊತೀನಿ ಅಂದರೆ, ಆ ಕೈ ಆಪ್ರೇಷನ್ ಆಗಿರೋ ಟೈಮಲ್ಲಿ ಅವ್ರ ಮನೆಗೆ ಹೋಗ್ತೀನಿ. ಏನೋ ಒಂದು ಸಣ್ಣ ಪುಟ್ಟ ಜಗಳಕ್ಕೆ ಅವ್ರ ಮನೆ ಮಧ್ಯದಲ್ಲಿ ಜಗಳ ಆದಾಗ, ಅಲ್ಲಿ ಇರೋಕ್ಕಾಗದೇ ಇರೋ ಪರಿಸ್ಥಿತಿ ಬಂದಾಗ, ನಾನು ಆ ಖಾಲಿ ಮಾಡೋ ಪರಿಸ್ಥಿತಿ ಬರುತ್ತೆ. 1 ವಾರ ಇರ್ತೀನಿ ಅಂತ ಹೋಗಿರ್ತೀನಿ ಮನೆಗೆ, ಬಟ್ ಇರೋಕ್ಕಾಗಲ್ಲ. ನಾನೇ ಏನು ಮಾಡ್ತೀನಿ, ಸರಿ ಈಗ ಏನು ಮಾಡ್ಬೇಕು? ನೆಕ್ಸ್ಟ್ ಏನು ದಾರಿನೇ ಇಲ್ಲ, ಏನು ಮಾಡಬೇಕು? ಕೈ ಮುರಿದಿದೆ, ಯಾರು ಸೇರ್ಸ್ಕೊಳಲ್ಲ, ಯಾರೋ ಒಂದಿಷ್ಟು ಜಾಗ ಕೊಡಲ್ಲ. ವೀಲ್ ಚೇರ್ ಇರೋರು ಅಂತಾನೆ ಹಿಂದೆ ಮುಂದೆ ನೋಡ್ತಾರೆ. ಬೆಡ್ ರಿಡನ್ ಅಂದಮೇಲೆ ಎಲ್ರಿಗೂ ಡೌಟ್ ಇರುತ್ತಲ್ವ, ಏನೋ ಪಾಪ ಇವರು ತುಂಬ ಇದಾಗಿರ್ತಾರೆ, ಹಂಗೆ ಹಿಂಗೆ ಅಂತ. ಯಾರು ಕೊಡಲ್ಲ, ಎಲ್ಲಿರ್ಬೇಕಂತ ಗೊತ್ತಾಗದೆ. ಆಮೇಲೆ ಇನ್ನೊಬ್ರನ್ನ ಯಾರನ್ನೋ ರಿಕ್ವೆಸ್ಟ್ ಮಾಡ್ಕೊಂಡು, ಈ ಥರ ಸ್ಪೈನ್ ಇಂಜುರಿ ಅವ್ರದ್ದು ಒಂದು ಜಾಗ ಇದೆ, ಅಲ್ಲಿ ಝುಮಾಟೋ ಎಲ್ಲ ವರ್ಕ್ ಮಾಡ್ತಾರೆ, ನೀನು ಅಲ್ಲಿ ರೆಸ್ಟ್ ಮಾಡು, ಬೆಡ್ ತಗೋ ಅಂತೇಳಿ ಅಲ್ಲೂ 3,000 ಕಟ್ಟಬೇಕು. ಸುಮ್ಮನೆ ಯಾರೂ ಫ್ರೀಯಾಗಿ ಕೊಡಲ್ಲ. ಅದು ಇಲ್ಲಿಂದ 800 ಬಂಡೆ ಗಾಡಿ ಓಡಿಸ್ಕೊಂಡು ಹೋಗಿದ್ದೀನಿ, ಕೈ ಮುರಿದಿರೋಳು. ಇದೇ ಗಾಡಿ 2 ತಿಂಗಳಾಗಿಲ್ಲ ಆಪ್ರೇಷನ್ ಆಗಿ, ಗಾಡಿ ಓಡಿಸ್ಕೊಂಡು ಅಷ್ಟು ದೂರ ಹೋಗಿದ್ದೀನಿ, ಕೈ ಎತ್ತಕ್ಕೆ ಆಗ್ತಿಲ್ಲ ನನಗೆ. ಹಿಂಗೆ ಕೈ ಮೇಲೆ ಕೆತ್ತರ್ ಸಾಕು, ಹೆಂಗೆ ಜೀವ ಹೋದಂಗೆ ಆಗ್ತೈತಿ. ಇಲ್ಲಿಂದ ನರ ಎಳೆಯುತ್ತೆ, ಅದು ಇಲ್ಲಲ್ವ ಆಪ್ರೇಷನ್ ಆಗಿರೋದು. ಇಲ್ಲಿಂದ ಕತ್ತಿಗೆ ಇಂಜೆಕ್ಷನ್ ಹಾಕಿ ನನಗೆ ಆಪ್ರೇಷನ್ ಮಾಡಿದ್ದು. ಇಲ್ಲಿ ಹಾಕಿರೋ ಇಂಜೆಕ್ಷನ್ ಎಷ್ಟು ದಿನಾರು ನೋವು ಹೋಗಿರಲಿಲ್ಲ. ಇಲ್ಲಿಗೆ ಇಷ್ಟುದ್ದ ಇಂಜೆಕ್ಷನ್ ಹಾಕ್ಕೊಂಡು ಹಿಂಗೆ ಎಟ್ಟಿರೋದು, ಹಿಂಗೆ ಎಳೆಯೋದು ಯಾವಾಗಲೂ. ಇಲ್ಲೇನಾದ್ರು ಹಿಂಗೆ ಚರ್ಮ ಮುಟ್ಕೊಳ್ಳೋಕ್ಕೂ ಭಯ ಆಗೋದು ನನಗೆ, ಅಷ್ಟು ನೋವಾಗ್ತಾ ಇರೋದು. ಅಲ್ಲಿವರೆಗೂ ಕೈ ಮುರಿದಿರೋ ಪೊಸಿಷನಲ್ಲೇ ಗಾಡಿ ಓಡಿಸ್ಕೊಂಡು ಹೋಗಿದ್ದೀನಿ. ಅದ್ರ ಜೊತೆಗೆ ಸ್ಟಾರ್ಟ್ ಆಯಿತು ಈ ಕಾಲಿನ ಗಾಯ. ಈ ಮನೆಗೆ ಬಂದು ರೀಸೆಂಟಾಗಿ ಇವಾಗ ವಾಸಿಯಾಗಿದೆ. ಎಷ್ಟು ಖರ್ಚು ಮಾಡಿಬಿಟ್ಟಿದ್ದೀನೋ, ಎಂತೆಂಥ ಡಾಕ್ಟ್ರಿಗೆ ತೋರಿಸ್ಬಿಟ್ಟಿದ್ದೀನೋ, ಅರ್ಥ ಇಲ್ದಿರೋ ಖರ್ಚು ಮಾಡಿಬಿಟ್ಟಿದ್ದೀನಿ. ಹಂಗಾಗ್ಬಿಟ್ಟಿದೆ ಈ ಗಾಯಕ್ಕೆ. ಬಟ್ ಏನೋ ಗೊತ್ತಿಲ್ಲ, ಕಡೆಗೆ ದೇವರೇ ಒಂದು ಕಾಪಾಡ್ಬಿಟ್ಟ, ಆ ಗಾಯನ ವಾಸಿ ಮಾಡಿಬಿಟ್ಟಿದ್ದೀನಿ. 1.5 ವರ್ಷ ತಗೊಂಡು ನನ್ನ ಲೈಫಲ್ಲಿ ಯಾವುದೂ ವಾಸಿ ಆಗಲಿಲ್ವೇನೋ, ಈ ಗಾಯ ವಾಸಿ ಮಾಡೋಕ್ಕೆ ಅಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ. ಪ್ರತಿದಿನ ಬೆಡ್ ಒಳಗಡೆ ನಾನು ಇದನ್ನು ಪಿಲ್ಲ ಇಟ್ಕೊಳ್ಳಿಲ್ಲನೇ ಮಲ್ಗಂಗಿರಲಿಲ್ಲ. ಆ ಗಾಯಕ್ಕೆ ಏನೂ ಟಚ್ ಆಗಬಾರ್ದು. 1.5 ವರ್ಷ ಸತತವಾಗಿ ಅವನ ಹೈಟ್ ಇಟ್ಕೊಂಡು, ಕಾಲನ್ನ ಹೈಟ್ ಇಟ್ಕೊಂಡು ಮಲ್ಗೋಕ್ಕಾಗುತ್ತೆ? 1.5 ವರ್ಷ ಕಂಪ್ಲೀಟ್ 1.5 ವರ್ಷ ನಾನು ಈ ಗಾಯನ ಹೈಟ್ ಇಟ್ಟೇ ವಾಸಿ ಮಾಡಿರೋದು. ನಾನು ಅದಕ್ಕೇನು ಟಚ್ ಆಗಂಗಿಲ್ಲ, ಸ್ಪರ್ಶ ಬೇರೆ ಇಲ್ಲ, ಎಲ್ಲಿಗೆ ಟಚ್ ಆಗ್ತಿದೆ ಗೊತ್ತಾಗ್ತಲ್ಲ. ಈ ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡು ಈ ಗಾಯ ಇವತ್ತು ವಾಸಿ ಆಗಿದೆ. ಸೊ ಆಶ್ರಮಕ್ಕೆ ಹೋಗ್ತೀನಿ. ಅಲ್ಲೊಂದು 3 ತಿಂಗಳು 2 ತಿಂಗಳು ಇರೋಕ್ಕಾಗಲ್ಲ. ಲಾಸ್ಟ್ಗೆ ಅಲ್ಲಿ ಇನ್ನೊಂದು ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ನನಗೆ. ಅಲ್ಲೆಲ್ಲ ಚಿಕ್ಕ ಬೆಡ್ಗಳು, ಸ್ಪರ್ಶ ಇಲ್ದಿರೋರಿಗೆ ಇತ್ತಿಂದಿತ್ತೊಳಗ ಅಷ್ಟರಲ್ಲಿ ಆ ಬೆಡ್ಡಿನ ಕೆಳಗಡೆ ಬಿದ್ದೋಗ್ತಾರೆ. ಅಷ್ಟು ಚಿಕ್ಕ ಬೆಡ್ಡು. ಒಂದು ಮಗು ಮಲ್ಗೋ ಅಂತ ಬೆಡ್ ಕೊಟ್ಟರೆ ಒಬ್ಬ ಮನುಷ್ಯ ಮಲ್ಗೋಕ್ಕಾಗುತ್ತಾ? ಹೈಟು ಪರ್ಸ್ನಾಲಿಟಿ ಇರೋ ಒಬ್ಬ ಮನುಷ್ಯ ಮಲಗ್ತಾನ? ನಾರ್ಮಲ್ ಆಗಿರೋರೇ ಮಲ್ಗೋಕ್ಕಾಗಲ್ಲ. ಅಂಥದ್ರಲ್ಲಿ ಸೊಂಟ ಸ್ವಾಧೀನ ಇಲ್ದವರು ಬಾಡಿ ಒಂದು ಕಡೆ ಇದ್ದರೆ ನಂದು ಅರ್ಧ ಬಾಡಿ ಇನ್ನೊಂದು ಕಡೆ ಇರುತ್ತೆ. ಇವಾಗ ನಾನು ಮಲಗಿರೋ ಕಡೆ ಕಾಲು ಸೊಂಟ ಒಂದು ಕಡೆ ಇರುತ್ತೆ, ಜರುಗಿಸ್ಕೊಳಕ್ಕಾಗಲ್ಲ. ವೆಯ್ಟ್ ಬೇರೆ ಇದ್ದೀನಿ ನಾನು, ಹೆಂಗೆ ಜರುಗಿಸ್ಕೊಳಕ್ಕಾಗುತ್ತೆ? ಸಣ್ಣಗಿದ್ರೆ ಹೆಂಗೋ ಮೇಂಟೈನ್ ಮಾಡ್ಕೊಬಿಡ್ಬೋದು, ಅದು ದಪ್ಪಗಿರೋರು ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ. ಸೊ ಅಲ್ಲಿ ವಾಸಿ ಮಾಡ್ಕೊಳಕ್ಕೆ ಅಂತ ಹೋಗ್ತೀನಿ. ಬೆಡ್ ರಿಡನ್ ಆಗಿದ್ನಲ್ಲ, 2.5 ತಿಂಗಳಿಗೆ ಕಂಪ್ಲೀಟ್ ಸ್ನಾನ ಮಾಡಿದ್ದೀನಿ. ಹೆಂಗೆ ಅಂದರೆ ಬರೀ ಒರ್ಸ್ಕೊತಾ ಇದ್ದಿದ್ದೆ. 2 ತಿಂಗಳು 3 ತಿಂಗಳು ಸ್ನಾನ ಮಾಡೋಂಗಿಲ್ಲ, ಯಾರೋ ತಗೊಂಡೋಗಿ ಬಾತ್ರೂಮಲ್ಲಿ ಕೂರಿಸೋರಿಲ್ಲ. ಸ್ನಾನ ಮಾಡಿದ್ರೆ ಹೆಂಗೆ ಹೋಗ್ತಾ ಇದೆ ನೀರಂದರೆ ನನಗೆ ಸ್ನಾನದ ಮನೆ ಬಿಟ್ಟು ಬರೋಕ್ಕೆ ಮನಸ್ಸು ಬರ್ತಾಯಿಲ್ಲ.
ಹೆಂಗೆ ಹೋರಾಡಿರ್ಬೇಕು ಆ ಪರಿಸ್ಥಿತಿಲೆಲ್ಲ. ಒಂದು ಹೆಂಗಸರು ಇಲ್ಲ ಅಂದರೆ ಎಷ್ಟು ಕಷ್ಟಪಡ್ಬೇಕು ಗೊತ್ತೇ. ಒಂದು ಹೆಣ್ಮಗ್ಳಿಗೆ ಏನಾದರೂ ಬೆಡ್ ರಿಡನೋ ಏನೋ ಆಯಿತು ಅಂದರೆ ತುಂಬ ಕಷ್ಟ ಇದೆ. ಅದಕ್ಕೆ ಹೇಳೋದು ತಾಯಿದಿರು ಇರಬೇಕು. ಏನೇ ಕಷ್ಟದಲ್ಲಿದ್ದರೂ ತಾಯಿದಿರು ನೋಡ್ತಾರೆ, ಮಕ್ಳುಗಳಂತ ನೋಡ್ತಾರೆ. ತಾಯಿ ಇಲ್ದಿರೋದಕ್ಕೂ, ನನ್ನ ಗಂಡನ ಮನೆಯವ್ರು ಈ ಥರ ಇರೋದಕ್ಕೂ, ನನ್ನ ತವ್ರ ಮನೆಯವ್ರು ಆ ಥರ ಇರೋದಕ್ಕೂ ನನ್ನ ಪರಿಸ್ಥಿತಿ ದಿಕ್ಕಾಪಾಲಾಗ್ಬಿಡ್ತು. ಹೆಂಗೆ ಅಂದರೆ ಇಂಥ ಪರಿಸ್ಥಿತಿಗೆ ಯಾವುದಾದ್ರೂ ಹೆಣ್ಮಕ್ಳು ಸಿಕ್ಕಾಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನಾಗಿದ್ಕೇನೋ ಬದುಕ್ತಾ ಇದ್ದೀನೇನೋ. ಬೇರೆಯವ್ರಾಗಿದ್ರೆ ಅಯ್ಯೋ ಬಿಡತ್ತಾಗ ಲೈಫೇ ಮುಗೀತು ಸತ್ತೋಗ್ಬಿಡೋಣ ಅಂತ ಅನ್ಸ್ಬಿಡೋದೇನೋ. ಬಟ್ ನಾನು ಯಾಕೆ ಸಾಯ್ಲಿಲ್ಲ ಅಂದರೆ, ನಾನು ಬೆಡ್ ರಿಡನ್ ಆಗಿದ್ನಲ್ಲ ಆ ಟೈಮಲ್ಲಿ 2 ಸಾರಿ ಸೂಸೈಡ್ಗೆ ಅಟೆಂಡ್ ಮಾಡಿದೆ. ಬಟ್ ಸಾಯ್ಲಿಲ್ಲ. ಅವಾಗ ಗೊತ್ತಾಯ್ತು ನನಗೆ, ದೇವರು ಹಿಂಗಾದರೂ ಸಾಯಿಸಿಲ್ಲ ಅಂದರೆ ಇನ್ನೂ ಏನೋ ಮಾಡೋಕ್ಕೆ, ಏನೋ ಕರ್ಮ ಅನುಭವಿಸೋಕೆ ಬಿಟ್ಟಿದ್ದಾನೆ, ಆ ಕರ್ಮ ಅನುಭವಿಸ್ಬಿಟ್ಟೆ ಹೋಗೋಣ ಅಂತೇಳಿ ಧೈರ್ಯ ತಗೊಂಡೆ. ಸೊ ಆ ಧೈರ್ಯ ತಗೊಂಡು ಅಲ್ಲೂ ಇರೋಕ್ಕಾಗ್ದಿರ ಅಲ್ಲಿ ಸ್ವಲ್ಪ ಗಲಾಟೆ ಮಾಡೋರು ಝೊಮ್ಯಾಟೋದವರೆಲ್ಲ. ಸ್ವಲ್ಪ ನೈಟ್ ಹೊತ್ತೆಲ್ಲ ಅಲ್ಲಿ ಬರೋದು ಲೇಟು, ಬೆಳಗ್ಗೆ ಹೊತ್ತೆಲ್ಲ ಬೇಗ ಎದ್ಬಿಟ್ಟು ತುಂಬ ಗಲಾಟೆ ಅಂದರೆ ಒಂದು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಬರೋರು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅನಿಸ್ತಾ ಇತ್ತು ನನಗೆ. ಅದನ್ನು ನಾನು ಬಾಯಲ್ಲಿ ಹೇಳಂಗಿರಲಿಲ್ಲ. ನಾನು ಸೌಂಡ್ ಮಾಡಬೇಡಿ ಅಂತ ಹೇಳಿದ್ದು ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ಎಲ್ಲ ನನ್ನ ವಿರುದ್ಧ ತಿರುಗಿಬಿದ್ರು. ನಾನೇನು ಅವ್ರಿಗೆ ಎದುರ್ಕೊಳ್ಳಿಲ್ಲ, ಆದರೆ ನಂಗೆ ಇರೋಕ್ಕೆ ಇಷ್ಟ ಆಗಲಿಲ್ಲ ಅಲ್ಲಿ. ಹಂಗಾಗಿ ನಾನು ಅಲ್ಲಿಂದನೂ ಮತ್ತೆ ಬಿಟ್ಟಾದ್ಮೇಲೆ ಇನ್ನೂ 2 ತಿಂಗಳು ಆಸ್ಪತ್ರೆಗೆ ಟ್ರೀಟ್ಮೆಂಟಿಗೆ ಹೋಗ್ತೀನಿ. ಅಲ್ಲಿ ಅವಾಗ ಕಾಲು ಗಾಯ ಇತ್ತಲ್ವ, ಆ ಗಾಯ ವಾಸಿ ಆಗ್ತಿರ್ಲಿಲ್ಲ. ಹಿಂದೆ ಬೇರೆ ಪೂರ್ತಿ ಹಿಪ್ಪಲ್ಲಿ ಮತ್ತು ಬೆನ್ನಲ್ಲೆಲ್ಲ ಗಾಯ ಆಗಿಬಿಟ್ಟಿತ್ತು, ಅದು ವಾಸಿ ಆಗ್ತಾ ಇರಲಿಲ್ಲ. ಅದೆಲ್ಲ ಹುಷಾರಾಗಿ ತೋರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಆ ಹಾಸ್ಪಿಟ್ಲಲ್ಲಿ 2 ತಿಂಗಳು ಕಂಟಿನ್ಯೂಸ್ ಅಲ್ಲೇ ಇದ್ಬಿಟ್ಟೆ. ಅವರು 2 ತಿಂಗಳು ಯಾರೂ ಅಡ್ಮಿಷನ್ ಮಾಡ್ಕೊಳ್ಳಲ್ಲ. ನಾವು ಸ್ಪೈನ್ ಇಂಜುರಿ ಅಂದಿದ್ದಕ್ಕೆ ಅಡ್ಮಿಷನ್ ಮಾಡ್ಕೊಂಡಿರೋದಷ್ಟೇ. ಅದಾದಮೇಲೆ ಡೈರೆಕ್ಟ್ ಈ ಮನೇನ ಬೇರೆಯವ್ರ ಕೈಲಿ ನೋಡಿಸ್ತೀನಿ, ಚೆನ್ನಾಗಿದೆ ಗ್ರೌಂಡ್ ಫ್ಲೋರ್ ಮನೆ ಅಂತ ಹೇಳಿದರು. ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತೀನಿ. ಒಂದು ತಟ್ಟೆ ಲೋಟನೂ ಇರಲಿಲ್ಲ ನಾನು ಈ ಮನೆಗೆ ಬಂದಾಗ. ಗಂಡನ ಮನೆಯಿಂದ ತರಲಿಲ್ಲ, ಗಂಡನ ಮನೆಯಿಂದ ತರೋ ಅಂಥದ್ದು ಏನೂ ಇರಲಿಲ್ಲ. ಏನಿದೆ ಎಲ್ಲ ಲೈಫೇ ಕಿತ್ಕೊಂಡು ಹೋದ್ಮೇಲೆ ಇನ್ನು ಅವಳು ಪಾತ್ರೆ ಸಾಮಾನು ಇಂಥವೆಲ್ಲ ತಂದರೆ ಯೂಸ್ ಇಲ್ಲ. ಅದು ಇಷ್ಟೇ ಧೈರ್ಯವಾಗಿ ನಾನೇ ಬಂದಿದ್ದೀನಿ ಅಂದಮೇಲೆ ಏನೋ ಒಂದು ಪಾತ್ರೆ ಸಾಮಾನು ಇದನ್ನೆಲ್ಲ ತರೋದೇನು ಕಷ್ಟನ, ಏನೋ ಒಂದು ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾನು ಮನೆ ಮಾಡಿರೋದೇ ಗೊತ್ತಿಲ್ಲ ಅಷ್ಟು ದಿನ. ನಾನು ಯಾವಾಗ ವೀಡಿಯೋ ಮಾಡೋವರೆಗೂ ನಾನು ಒಂದು ಮನೆ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಅಲ್ಲಿವರೆಗೂ ಹೇಳೂ ಇರಲಿಲ್ಲ. ಒಂದು 3 ತಿಂಗಳಾಯಿತು. ಆದಮೇಲೆ ಯಾರೋ ಒಬ್ಬರು ಯೂಟ್ಯೂಬ್ ಚಾನಲ್ ಮಾಡು, ಸ್ವಲ್ಪ ಏನಾದರೂ ದುಡ್ಡು ಬರುತ್ತೆ ಅದರಲ್ಲೂ, ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾರೋ ಹಿಂಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆದವರು ಶ್ರೀದೇವಿ ಅಂತ ಅವರು. ನಿಜವಾಗ್ಲೂ ಅವ್ರ ಕೈ ಮುಗಿಬೇಕು ಇವತ್ತು. ನಾನು ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಮನಸ್ಸು ಮಾಡಿದೆ ಒಂದು, ಬಟ್ ಅವ್ರು ಐಡಿಯಾ ಕೊಟ್ಟರು ನನಗೆ. ಆ ಐಡಿಯಾ ಕೊಟ್ಟಾದ್ಮೇಲೆ ಮನೆ ಮಾಡಿ 3 ತಿಂಗಳಿಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಇದೇ ಮನೆ, ನನ್ನ ಮನೆ ಹಿಂಗಿದೆ, ಈ ಥರ ಇದ್ದೀನಿ ಅನ್ನೋದು ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ನನ್ನ ಫ್ಯಾಮಿಲಿಯವ್ರಿಗೆ ಮನೆ ಮಾಡ್ಕೊಂಡಿದ್ದಾಳೆ ಅನ್ನೋದು. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ನನ್ನ ಮನೆ. ಇವತ್ತವರೆಗೂ 2 ವರ್ಷ ಆಗಿದೆ, ನನ್ನ ಫ್ಯಾಮಿಲಿಯವರು ಯಾರೂ ನನ್ನ ಮನೆಗೆ ಕಾಲಿಟ್ಟಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ, ನನ್ನ ಮನೆ ಅಡ್ರೆಸ್ಸೇ ಗೊತ್ತಿಲ್ಲ. ಆಮೇಲೆ ಯೂಟ್ಯೂಬ್ ಜರ್ನಿಲಿ ದಿನಾ ವ್ಲಾಗ್ಸ್ಗಳು, ನಾನು ಏನು ಕೆಲಸ ಮಾಡ್ತೀನಿ ಪ್ರತಿಯೊಂದು ಹಾಕೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದಷ್ಟು ಜನ ಹೆಣ್ಮಕ್ಳುಗಳು ಎಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಏನೋ ಒಂದು ತಗೋ, ನಿಂಗೆ ಯೂಸ್ ಆಗುತ್ತೆ, ಒಂದು 500 ರೂಪಾಯಿ 1000 ರೂಪಾಯಿ ಹೀಗೆ ಒಂದು ಚೂರು ಎಲ್ಪ್ ಆಗ್ತು. ಅದಾದಮೇಲೆ ಒಂದು ವಾಷಿಂಗ್ ಮಿಷಿನು ತಗೊಂಡಿದ್ದೀನಿ. ಬಟ್ ಅದು ಇದು ಅಪ್ಪನ ಮನೆ ಹತ್ರನೇ ಇಟ್ಟಿದ್ದೀನಿ. ಯಾಕೆಂದರೆ ಅಲ್ಲೊಂದು ಗಲಾಟೆ ಆಯಿತು, ಅದ್ರ ಬಗ್ಗೆ ನಾನು ಹೇಳಲೇಬೇಕು. ವಾಷಿಂಗ್ ಮಿಷಿನ್ ಯಾಕೆ ಅಲ್ಲಿ ಇಟ್ಟೆ ಅಂದರೆ, ಒಂದು ದನಿನ ಮನೆ ಇದೆ, ವೇಸ್ಟ್ ಜಾಗ, ಅಲ್ಲೇನು ದನ ಕಟ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ನನ್ನ ತಮ್ಮ ಮನೆ ಕಟ್ಕೊಂಡಿದ್ದಾನೆ, ನನ್ನ ಅಮೌಂಟಲ್ಲಿ ಮನೆ ಕಟ್ಕೊಂಡಿದ್ದಾನೆ. ಅದ್ರ ನನಗೆ ಬಂದಿರೋ ಒಂದು ಆ್ಯಕ್ಸಿಡೆಂಟಲ್ಲಿ ದುಡ್ಡನ್ನ ತೊಗೊಂಡು ಮನೆ ಕಟ್ಕೊಂಡಿದ್ದಾನೆ. ಎಷ್ಟು ಬಂತು ಅದ್ರಲ್ಲಿ? ಬಂದಿದೆ ಒಂದು 18ವರೆಗೂ ಬಂದಿತ್ತು. ಸೊ 18ನೂ ಒಂದಷ್ಟು ಏನೇನೋ ಕೊಟ್ಟು ಎಲ್ಲ ಖರ್ಚು ಮಾಡಿ ಏನೋ ಮನೆ ಕಟ್ಟಿದ್ದಾರೆ. ಸೊ ಆ ಮನೆಗೆ ಇರಿವಂತೆ ಅಂತೆಲ್ಲ ಹೇಳ್ಬಿಟ್ಟಿದ್ದ ಫಸ್ಟು. ಸೊ ಅವ್ನು ಹೇಳಿದ್ದಾನಲ್ವ ಧೈರ್ಯ ಇದೆ ಅನ್ನೋದಿತ್ತು. ಲಾಸ್ಟಿಗೆ ಅವ್ನು ಮದುವೆ ಆಗ್ತಾ ಅವ್ನ ಹೆಂಡ್ತಿ ಏನೇನು ಹೇಳ್ಕೊಟ್ಲು, ಮದುವೆಗೆ ಬರಬೇಡ ಅಂದ್ಬಿಟ್ಟ ಲಾಸ್ಟಿಗೆ. ಇಲ್ಲಿಂದ ಆಶ್ರಮದಿಂದ ಕೈ ಆಪ್ರೇಷನ್ ಆಗಿದ್ರು ಅಲ್ಲಿವರೆಗೂ ಒಬ್ಬಳೇ ಹೋಗಿರ್ತೀನಿ, 50 ಕಿಲೋಮೀಟ್ರು. ಮನೆಗೆ ಹೋದ್ಮೇಲೆ ರಿಸೆಪ್ಷನ್ಗೆ ಎಲ್ಲರೂ ಹೋದ್ರು ಮನೆಯಿಂದ, ನಾನು ಒಬ್ಬಳೇ ಇದ್ದಿದ್ದು. ನಿನಗೆ ಕಾರ್ ಕಳಿಸ್ತೀನಿ ಅಂತ ಹೋಗಿದ್ದ. ಅಲ್ಲಿ ಹೋದ್ಮೇಲೆ ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ದಾನೆ. ಅಲ್ಲಿಂದ ಫೋನ್ ಮಾಡ್ತಾನೆ ನನಗೆ, ನೀನು ಬರಬೇಡ ಮದುವೆಗೆ, ನಾನೇ ಬಂದು ನಿನಗೆ ಅಕ್ಷತೆ ಕಾಳು ಹಾಕಿಸ್ಕೊತೀನಿ ಅಂತ. ನಾನು ಇಲ್ಲಿಂದ ಕಷ್ಟಪಟ್ಕೊಂಡು ನನ್ನ ತಮ್ಮನ ಮದುವೆಗೆ ಹೋಗ್ತಾಯಿದ್ದೀನಿ ಅಂತ ಖುಷಿಯಾಗಿ ನಾನು ಎಲ್ಲ ಬಟ್ಟೆ ತಗೊಂಡು ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಹೋಗಿದ್ದೀನಿ. ನೋಡಿದ್ರೆ ಈ ಥರ ಹೇಳ್ಬಿಟ್ನಲ್ಲ ಅಂತ ನನಗೆ ಬೇಜಾರಾಯಿತು. ಲಾಸ್ಟಿಗೆ ಹೇಳಿದೆ, ನಾನು ಸ್ಟೇಜ್ ಹೈಟ್ ಇದೆ ಅಂತ ಹೇಳ್ದೆ. ನಾನು ಆಮೇಲೆ ಸ್ಟೇಜ್ಗೆ ನಾನು ಬರಲ್ಲ ಬಿಡಪ್ಪ, ನಾನು ಎಲ್ಲೋ ಹಿಂದೆ ನಿಂತ್ಕೊಂಡು ನೋಡ್ತೀನಿ ನಾನು ಬಿಡು ಅಂತ ಹೇಳಿದೆ. ಆಮೇಲೆ ಮೆಟ್ಲುಗಳು 25 ಮೆಟ್ಲಿದೆ ಇಲ್ಲಿ ಹತ್ಸೋಕ್ಕಾಗಲ್ಲ. ಅಲ್ಲ, ಇಲ್ಲಿ ನಾನು ಕ್ಲಾಸ್ ಕಲಿಯೋಕ್ಕೆ ಹೋಗ್ತಿದ್ನಲ್ಲ ಮಣ್ಣಿಂದು, ಆ ಕ್ಲಾಸ್ ಕಲಿಯೋಕ್ಕೆ ಹೋದಾಗ ಫಸ್ಟ್ ಫ್ಲೋರು ಎಷ್ಟು ಮೆಟ್ಲುಗಳಿದ್ದೋ, ಹೆಂಗ್ಸ್ರುಗಳನ್ನೇ ನಾನು ಎತ್ಕೊಂಡೋಗ್ಬಿಟ್ಟು ಮೇಲೆ ಕೂರಿಸ್ಬಿಡ್ತಾಯಿದ್ರು.
ಅಲ್ಲಿ ಅಷ್ಟು ಜನ ಗಣಸಿದ್ರು ನನಗೆ 25 ಮೆಟ್ಲು ಹತ್ಸಕ್ಕಾಗ್ತಿರ್ಲಿಲ್ವಾ. ಆಮೇಲೆ ಲಾಸ್ಟಿಗೆ ನಾನು ಹೇಳಿದೆ, ಅಲ್ಲಿ ಅಷ್ಟೊಂದು ಜನ ಗಂಡಸರಿರ್ತಾರೆ ಬಿಡೋ, ಯಾರೋ ಒಬ್ರು ಹತ್ತಿಸ್ಬಿಡ್ತಾರೆ ಅಂತ ಹೇಳಿದ್ರೆ, ನೀನು ಎಂಗೇಜ್ಮೆಂಟ್ ಬಂದಿದ್ದಾಗಲೇ ಅವ್ರ ಕಡೆಯವರೆಲ್ಲ ನೀನು ಆಡ್ಕೊತಾಯಿದ್ರು, ನೀನು ಇವಾಗ ಮದುವೆಗೆ ಬಂದರೆ ಇನ್ನೂ ಆಡ್ಕೋತಾರೆ, ನೀನು ಬಂದರೆ ಮಾನ ಮರ್ಯಾದೆ ಹೋಗ್ತದೆ. ನಾನು ದುಡ್ಡು ತಗೊಳ್ಳುವಾಗ ಮಾನ ಮರ್ಯಾದೆ ಹೋಗಿಲ್ಲ ನನ್ನ ತಮ್ಮನಿಗೆ. ಅವ್ನ ಕಷ್ಟ ಸುಖಗಳಲ್ಲಿ ಎಷ್ಟು ದಿನ ನಾನು ಡಿಗ್ರಿ ಓದಿ ನಾನು ಮದುವೆ ಆಗೋವರೆಗೂ ಅವ್ರ ಬಟ್ಟೆಗಳು ಒಗ್ದು ಅವ್ರ ಅಡುಗೆಗಳು ಮಾಡಿಟ್ಟು, ನಾನು ಏನಿಲ್ಲ ಅಂದ್ರೆ ನನ್ನ ಬುದ್ಧಿ ಕಲಿಯೋ ವಯಸ್ಸು ಇನ್ನೂ ಒಂದು 10 ವರ್ಷನೂ ಆಗಿಲ್ಲ ಅಂತ ಹುಡುಗಿನ ತೊಗೊಂಡೋಗ್ಬಿಟ್ಟು ನಾನು ಒಲೆ ಮುಂದಕ್ಕೆ ಹಾಕಿ ಕೈ ಬಾಯಿ ಸುಟ್ಕೊಂಡು ಅಡುಗೆ ಮಾಡಿ ಇವ್ರಿಗೆಲ್ಲ ಇಟ್ಟಿದ್ದಕ್ಕೇನ. ಅಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡಿದ್ದಕ್ಕೆ ಲಾಸ್ಟಿಗೆ ನಾನು ವೀಲ್ಚೇರಲ್ಲಿ ಇದ್ದೀನಿ ಅಂತ ನೀನು ಬರಬೇಡ ಮದುವೆಗೆ, ಮಾನ ಮರ್ಯಾದೆ ಹೋಗುತ್ತೆ. ಹುಟ್ಟಾಗಿಂದ ಅಂಗವಿಕಲ ಆಗಿದ್ರೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಬಿಡ್ಬೋದು, ಆದರೆ ಮಧ್ಯದಲ್ಲಿ ಬರ್ತಿರೋದಲ್ಲ ಈ ಡಿಸೇಬಿಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಅದು ಯಾರಿಗೂ ಅರ್ಥ ಆಗಲ್ಲ. ಫ್ಯಾಮಿಲಿಯವ್ರು ಯಾಕೆ ನಿಲ್ಲಲ್ಲ ಬೆನ್ನೆಲುಬಾಗಿ ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ನಿಂತರೆ ನಿಜವಾಗ್ಲೂ ಪ್ರಪಂಚ ಗೆಲ್ಲೋ ಶಕ್ತಿ ಬರುತ್ತೆ ನಮಗೆ, ಆದರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅದನ್ನು. ಅದಾದಮೇಲೆ ನಾನು ಅವತ್ತೇ ಲಾಸ್ಟ್ ಅವ್ನ ಮನೆ ಕಾಲಿಟ್ಟಿದ್ದು. ಇನ್ನು ಯಾವತ್ತೂ ನಾನು ಸತ್ರು ಇವ್ನ ಮನೆ ಕಾಲಿಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡೆ. ಅವತ್ತು ಹೊರಗಡೆ ಬಂದಿದ್ದಕ್ಕೆ ಇವತ್ತವರೆಗೂ ಅವ್ನ ಮನೆ ಕಾಲಿಟ್ಟಿಲ್ಲ. ಅದ್ರ ಪಕ್ಕದಲ್ಲಿ ದನ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ದುಡ್ಡು ತಗೊಂಡು ಮಾಡಿಸ್ಕೊಂಡಿದ್ದ, ಒಂದಷ್ಟು ಕೊಟ್ಟಿಗೆ ಥರ. ಚೆನ್ನಾಗಿದೆ ಅದು. ನಾನು ಹೇಳಿದೆ, ನೋಡಪ್ಪ ನಾನು ಒಂದು ಸ್ವಲ್ಪ ಆಲ್ಟ್ರೇಷನ್, ಅವನು ಚೆನ್ನಾಗಿದ್ದಾಗ ಹೇಳ್ತಿದ್ದ ನೀನು ಬಂದು ಆ ಮನೇಲಿ ಇರು ಅಂತ, ಇದು ನೀನೇ ಮಾಡಿಸ್ಕೊಂಡು ಇರು ಬೇಕಾದ್ರೆ ಅಂತ ಹೇಳ್ದೆ. ಸರಿ ಮಾಡಿಸ್ಕೊತೀನಿ ಬಿಡು ಅಂತ ಹೇಳ್ಬಿಟ್ಟು ನನ್ನದೇ ದುಡ್ಡಲ್ಲಿ ನಾನು ಹೋಗೊಂಡು ಡೋರ್ ತೊಗೊಂಡೋಗಿ ಹಾಕ್ಸಿ ಬೇರೆಯವ್ರ ಕೈಲಿ ಎಲ್ಲ ಸಿಕ್ಕಾಪಟ್ಟೆ ಮೋಸ ಮಾಡಿದ್ದಾರೆ ಜನಗಳು. ಏನು ಸುಮ್ಮನೆ ಅಲ್ಲ, ಏನು ಸ್ವಂತ ತಮ್ಮನೇ ಮೋಸ ಮಾಡೋರು ನಾವ್ಯಾಕೆ ಮಾಡಬಾರ್ದು ಅಂತಾರೆ ಈ ಜನಗಳು. ಹಂಗಿದ್ದಾರೆ, ನನಗೆ ಸಿಕ್ಕಿರೋರೆಲ್ಲ ಹಂಗೆ ಮೋಸ ಮಾಡಿರೋರು. ನನಗೆ ಡೋರ್ ಹಾಕೋ ಒಬ್ಬ ವ್ಯಕ್ತಿ ಸೆಕೆಂಡ್ ಹ್ಯಾಂಡ್ ಡೋರ್ನ 6,000 ರೂಪಾಯಿ ಡೋರ್ನ 10,000 ರೂಪಾಯಿ ಅಂತ ಸುಳ್ಳು ಹೇಳಿದ್ದಾರೆ ನನ್ನ ಹತ್ರ. ಡೋರ್ ತೊಗೊಂಡೋಗಿ ಹಾಕಿಸ್ದೆ, ಗೋಡೆ ಒಡ್ಸೋಣ ಅಂತ ಕೆಲಸದವ್ರಿಗೆ 50,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು, ಅದು ಪಬ್ಲಿಕ್ ಹೆಲ್ಪ್ ಮಾಡಿರೋದು ನನಗೆ, ಸೋಷಿಯಲ್ ಮೀಡ್ಯಾದಲ್ಲಿ ಹೆಲ್ಪ್ ಮಾಡಿರೋರು. ಆ ದುಡ್ಡನ್ನ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಅವರು ಪಂಗಿಟ್ಟೋದ್ರು ನನಗೆ. ಅವರು ಡೋರೆಲ್ಲ ಒಡೆಯಕ್ಕೆ ಹೋದಾಗ ನನ್ನ ತಮ್ಮ ಬಂದು ನಿಲ್ಲಿಸ್ತಾನೆ ಅದನ್ನು. ಅದು ಏನಂತ ನನ್ನ ಮೇಲೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಅಪ್ಪನೂ ನನ್ನ ತಮ್ಮ, ಸ್ವಂತದವರೇ, ಇನ್ಯಾರೂ ಅಲ್ಲ. ಸೊ ಹಿಂಗೆ ನಮ್ಮ ಚಿಕ್ಕಪ್ಪ ಅದ್ರ ಮೇಲೆ ಸ್ಟೇ ತಂದಿದ್ರು ಆವಾಗ ಮನೆ ಕಟ್ಟಬೇಕಾದ್ರೆ. ಹಂಗಾಗಿ ಇದು ಸ್ಟೇ ಒಳಗಡೆ ಇದೆ ಹಂಗೆ ಹಿಂಗೆ ಅಂತೆಲ್ಲ ಕತೆ ಎಲ್ಲ ಹೇಳಿ ಲಾಸ್ಟಿಗೆ ಅಲ್ಲಿಗೆ ಬರದೇ ಇರೋ ಥರ ಮಾಡಿದರು ನನ್ನನ್ನು. ಸರಿ ಹಾಳಾಗಿ ಹೋಗಿ ನಾನು ಹುಟ್ಟೇ ಇಲ್ಲ ಇಲ್ಲಿ ಅಂದ್ಕೊಂಡು ನಿಮ್ಮ ಸವಾಸಗಳೇ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟೆ. ನಮ್ಮ ಅಪ್ಪನಿಗೆ ಹೇಳಿ ಬಂದೆ, ನೋಡು ನಿಂದು ನಂದು ಇವತ್ತಿಗೆ ಮುಗೀತು, ನಿಮ್ಮ ಋಣ ಬಂದ ನನಗೆ ಬೇಕಾಗೇ ಇಲ್ಲ, ಇವತ್ತು ಮಗಳು ಸತ್ತು ಅಂತ ಕಣ್ಣು ಮುಚ್ಕೋ, ನೀನು ಆರಾಮಾಗಿರು ನೀನು ಅಂತ ಹೇಳ್ಬಿಟ್ಟು ಅವತ್ತೇ ಆಯ್ತು ಅಲ್ಲಿಗೆ. 1.5 ವರ್ಷ, 1 ವರ್ಷದ ಮೇಲೆ 1 ತಿಂಗಳು ನಡೀತಾ ಇದೆ ಅನಿಸುತ್ತೆ. ಹೋಗಿಲ್ಲ ನಾನು ಏನಕ್ಕೂ ಹೋಗಲ್ಲ, ನನಗೆ ಇಷ್ಟನೂ ಇಲ್ಲ ಅಲ್ಲಿ ಹೋಗೋದಕ್ಕೆ. ಅಲ್ಲಿಂದ ಹೊರಗಡೆ ಬಂದು ಇವತ್ತು ಇಲ್ಲಿ ಬದುಕ್ತಾ ಇದ್ದೀನಿ. ಯಾರು ನೆನೆಸ್ಕೊಳ್ಳಲ್ಲ, ಎಲ್ಲರೂ ಇದ್ದಾರೆ, ಯಾರು ಬೇಕಾಗಿಲ್ಲ, ನೆಮ್ಮದಿಯಾಗಿದ್ದೀನಿ, ಒಟ್ಟಿನಲ್ಲಿ ಖುಷಿಯಾಗಿದ್ದೀನಿ. ಇವತ್ತು ತಿಂತೀನೋ ಉಣ್ತೀನೋ ಹಂಗೆ ಇರ್ತೀನೋ, ಆದರೆ ಯಾರ ಕೈಲಿ ಚೀತು ಅನ್ಸ್ಕೊಳ್ಳಲ್ಲ. ನೀನು ಮಲಗಿದ್ಯಾ ಮಲ್ಕೋ, ಚೆನ್ನಾಗಿರೋರು ಹೇಳೋರು ನನಗೆ. ಅದೇ ನಾನು ಕೆಲಸ ಮಾಡುವಾಗ ಯಾರೂ ಹಂಗೆ ಹೇಳಲಿಲ್ಲ, ಆದರೆ ನಾನು ಬೆಡ್ ರಿಡನ್ ಆದಾಗ ನನಗೆ ತುಂಬ ನೋವು ಕೊಡ್ತಾಯಿದ್ರು. ನಾನು ಏನಾದ್ರು ಕೆಲಸ ಹೇಳಿದ್ರೆ, ನೋಡು ಅದೆಲ್ಲ ಹಂಗೆ ಬಿದ್ದೈತೆ, ಅದೇನೇನಾದ್ರು ಸರಿ ಮಾಡು ಹಂಗೆ ಹಿಂಗೆ ಅಂತ ಹೇಳಿ. ನೀನು ಮಲಗಿದ್ಯಾ ತಾನೆ, ನಿಂದು ಅದೇ ತಾನೇ ಕೆಲಸ, ಸುಮ್ಮನೆ ಮಲ್ಕೋಬೇಕು, ನಾವು ಮಾಡೋದು ನಮ್ಗೆ ಗೊತ್ತದೆ ಅನ್ನೋರು. ಅದೇ ನಾನು ಕೆಲಸ ಮಾಡುವಾಗ ನಂಗೆ ಯಾರು ಹಂಗೆ ಹೇಳಲೇ ಇಲ್ವಲ್ಲ. ನಮ್ಮ ಚಾನಲ್ಗೆ ಸ್ವಾಗತ ಅಂತ ಹೇಳು. ಇಲ್ಲಿಗೆ ಬಂದು ನಿಂತಿದ್ದೀನಿ. ಬಟ್ ತುಂಬ ಕಷ್ಟ ಆಯಿತು ಒಂದೊಂದು ಸಿಚುವೇಶನ್ ನಿಭಾಯಿಸ್ಕೊಬರೋದಕ್ಕೆ. ಬಟ್ ದೇವರು ನನ್ನ ಕೈಯಲ್ಲಿ ಆಗಿಲ್ಲ ಅಂದರೂ ನನಗೆ ಧೈರ್ಯ ಕೊಟ್ಟಿದ್ದಾನೆ. ಅದರಲ್ಲಿ ರಾಯರ್ನ ತುಂಬ ನೆನೆಸ್ಕೊತೀನಿ. ಅವ್ರು ನನ್ನ ಲೈಫಲ್ಲಿ ಬಂದಾದ್ಮೇಲೆ ತುಂಬ ಮಿರಾಕಲ್ಸ್ ಆಗಿದೆ. ಯಾರೋ ಗೊತ್ತಿಲ್ಲದ ವ್ಯಕ್ತಿಗಳೆಲ್ಲ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಈ ವಿಡಿಯೋ ಮೂಲಕ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಾನು ಎಷ್ಟೋ ಕಷ್ಟ ಅಂದ್ಕೊಳ್ಳೋ ಟೈಮಲ್ಲಿ ಅವ್ರು ಹೆಲ್ಪ್ ಮಾಡಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫ್ಯಾಮಿಲಿಯವ್ರು ಕೂಡ ಇವತ್ತು 1 ರೂಪಾಯಿ ನನಗೆ ಏನಕ್ಕೂ ಕೊಟ್ಟಿಲ್ಲ. ಇವತ್ತೊಂದು ಅಕ್ಕಿ ಕಾಳಿಗಾಗಲಿ, ಇಲ್ಲ ನಿನಗೆ ಏನೋ ಹೆಲ್ತ್ ಇಶ್ಯೂ ಆಗಿದೆ ನೀನು ನೋಡ್ಕೋ ಅಂತಾಗಲಿ, 1 ರೂಪಾಯಿ ನನ್ನ ಗಂಡ ಆಗಲಿ, ನನ್ನ ಅಣ್ಣ ಆಗಲಿ, ನನ್ನ ತಮ್ಮ ಆಗಲಿ, ನನ್ನ ತವ್ರ ಮನೆಯವರಾಗಲಿ, ಯಾರೂ ಅಷ್ಟೇ 1 ರೂಪಾಯಿ ಏನಕ್ಕೂ ಕೊಟ್ಟಿಲ್ಲ. ನನ್ನ ಸಂಬಂಧಿಕರು ಅಷ್ಟೇ ಯಾರು ಏನಕ್ಕೂ ನನಗೆ ದುಡ್ಡು ಕೊಟ್ಟಿಲ್ಲ. ನಾನು ಇಂಡಿಪೆಂಡೆಂಟ್ ಆದಮೇಲೆ, ಈ ಮನೆಗೆ ಬಂದಾದ್ಮೇಲೆ ಇವತ್ತು ಒಂದು ಗ್ಲಾಸು ನೀರು ಕುಡಿಯೋ ಗ್ಲಾಸಿಂದ ಹಿಡಿದು ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಅದೇನೋ ನನ್ನ ಧೈರ್ಯದ ಮೇಲೆ ಮಾಡ್ತಾಯಿದ್ದೀನಿ. ದೇವ್ರು ಕೊಟ್ಟಿದ್ದು, ಯಾರೋ ಹಂಗೆ ಹಿಂಗೆ ಹೆಲ್ಪ್ ಮಾಡಿ ಬದುಕೊಂಡಿದ್ದೀನಿ. ಬಟ್ ಮುಂದೆ ನನ್ನ ಲೈಫ್ನ ಯೋಚನೆ ಮಾಡಲ್ಲ, ನಾನು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತು ಬದುಕಿದ್ದೀನಾ, ಇವತ್ತಿಂದ ಅಷ್ಟೇ ನನ್ನ ಜೀವನ. ನಾಳೆ ಎದ್ದಾದ್ಮೇಲೆ ಯೋಚನೆ ಮಾಡ್ತೀನಿ, ಹಬ್ಬ ಇವತ್ತು ನಾನು ಬದುಕಿದ್ದೀನಿ, ಏನಾದರೂ ಮಾಡ್ಬೇಕು ನಾನು ಅಂತ ಮಾತ್ರ ಯೋಚನೆ ಮಾಡ್ತೀನಿ. ಸೊ ಹಂಗಾಗಿ ನಾಳೆ ಅದನ್ನ ಪ್ಲಾನಿಂಗ್ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಯಾವ ಕೆಲಸನೂ ಉದ್ಧಾರ ಆಗಲ್ಲ.
ಆಮೇಲೆ ಬೇರೆಯವ್ರಿಗೆ ಏನು ಹೇಳ್ಬಿಟ್ಟು ಕೆಲಸ ಮಾಡ್ತೀನಿ ಅಂದರೆ ಆ ಕೆಲಸನೂ ಉದ್ಧಾರ ಆಗಲ್ಲ. ಅದಕ್ಕೋಸ್ಕರ ನಾವು ಮೊದಲೇ ಎಲ್ಲ ಮಾಡ್ಕೊಂಡು ಆ ಕೆಲಸ ಎಲ್ಲ ಆದಮೇಲೆ ಹಿಂಗಾಯ್ತು ಅಂತ ಹೇಳಿ ಅವಾಗ ಖುಷಿಯಾಗಿರ್ಬೋದು. ಇಲ್ಲ ನಾ ಕೆಲಸ ಹಾಳಾಗ್ಬಿಡುತ್ತೆ ಅಷ್ಟೇ. ಈಗ ಅಂದರೆ ಡೈವರ್ಸ್ ಆಗಿಲ್ಲ, ಈಗ ಜಸ್ಟ್ ಸೆಪರೇಟೆಡ್. ಡೈವರ್ಸು ಆ ವ್ಯಕ್ತಿ ಕೊಟ್ಟರೆ ಜೀವನಾಂಶ ಕೊಡಬೇಕಾಗುತ್ತೆ, ಆಸ್ತಿ ಗೀಸ್ತಿ ಕೊಡಬೇಕು, ಎಲ್ಲ ಕೊಡಬೇಕಾಗುತ್ತೆ. ನಾನು ಒಂದು ತಾವು ನಾನು ನ್ಯಾಯ ಮಾಡಿಸಿಲ್ಲ. ಜಯರಾಜ್ ನಾಯ್ಡು ಅವ್ರ ಹತ್ರ ಮಾಡಿಸಿದ್ದೀನಿ ನ್ಯಾಯನ. ಅಲ್ಲೊಂದು 6 ತಿಂಗಳು 7 ತಿಂಗಳು ವೇಸ್ಟು. ಮತ್ತು ಸ್ತ್ರೀ ನ್ಯೂಸ್ ಚಾನಲ್ ಹತ್ರ ಹೋಗಿದ್ದೆ, ಅಲ್ಲೊಂದಷ್ಟು ದಿನ ಮಾತಾಡಿಸ್ದೆ. ಏನೇ ಮಾತಾಡ್ಸಿದ್ರು ಅವರೆಲ್ಲ ಮಾತಾಡ್ತಾರೆ, ಇಲ್ಲ ಅಂತಲ್ಲ. ಅವ್ರು ಮಾಡಿಸ್ಕೊಡಕ್ಕೆ ರೆಡಿ ಇದ್ದಾರೆ. ನನ್ನ ಗಂಡ ಬಗ್ಗಲ್ಲ, ಅವನೊಬ್ಬ ಸರಿ ಇಲ್ಲ, ನನ್ನ ಗಂಡ ಒಬ್ಬ ಸರಿ ಇಲ್ಲ ಅಷ್ಟೇ, ಏನಕ್ಕೂ ಬರಲ್ಲ. ಅವ್ರು ನೀವು ಬೇಕಾಗಿಲ್ಲ ಅಂದರೆ ಬಿಟ್ಬಿಡ್ಲಿ ಸರ್. ನನಗೇನು ಕೊಡಬೇಕು, ನನ್ನ ಜೀವನಾಂಶಕ್ಕೆ ಏನು ಕೊಡಬೇಕು ಕೊಡಲಿ, ಕೊಟ್ಬಿಟ್ಟು ಬಿಟ್ಬಿಡ್ಲಿ. ನನ್ನ ಮಗು ಅವ್ರ ಹತ್ರಕ್ಕೆ ಹೋಗಲ್ಲ ಅಂತಾರೆ. ನೀವೇ ಸಾಕ್ತಿದ್ದೀರಿ. ಈಗ ಮಗು ನಾನೇ ಫೀಸ್ ಎಲ್ಲ ಕಟ್ಟಿರೋದು ನಾನೇ ಈ ಸಾರಿ ಮಟ್ಟಿಗೆ ನಾನೇ ಕಟ್ಟಿರೋದು ಸರ್. ಏನು ಗೊತ್ತಾ ಸರ್, ಕಷ್ಟನೋ ಸುಖನೋ ಇಷ್ಟು ದಿನಕ್ಕೆ ಲೈಫ್ ಹೇಳ್ಕೊಂಡು ಬಂದಿದ್ದೀನಿ. ನನ್ನ ಮಗು ಒಂದು ಭಾರ ಆಗ್ಬಿಡುತ್ತಾ? ನಾನು ಎತ್ತಿರೋ ಮಗು ಅಲ್ವಾ, ನನಗೆ ಆ ಪ್ರೀತಿ ಇದೆ. ಬ್ರ್ಯಾಂಡೆಡ್ ಸ್ಕೂಲಲ್ಲಿ ಓದಬೇಕಂತೆ ಅವ್ರ ಪ್ರಕಾರ. ಅಲ್ಲಿ ಹಾಸ್ಟೆಲ್ ಹತ್ರ ಹೋಗಿ ಗಲಾಟೆ ಮಾಡಿ ದೊಡ್ಡದಾಗಿ ಇದು ಮಾಡಿದ್ದಾರೆ. 3 ದಿನ ಹೋಗಿ ಮಗುನ ಕದ್ದು ಕರ್ಕೊಬರಕ್ಕೆ ಹೋಗಿರೋದು. FIR ಮಾಡಿದ್ದೀನಿ ನಾನು ಅವ್ರ ಮೇಲೆ. ಸ್ವಂತ ಮಗು ನೋಡೋಕೆ ಇವಾಗ ಆ ವ್ಯಕ್ತಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡೋಗಂಗೆ ಮಾಡ್ಕೊಂಡಿದ್ದಾರೆ. ಇದು ಬೇಕಾ ಸರ್? ಬೇಕಾ ಇದು? ನಮ್ಮ ಮಕ್ಕಳು ನಾವು ನೋಡೋದಕ್ಕೆ ಎಲ್ಲೋ ಪರ್ಮಿಷನ್ ತಗೊಬರ್ಬೇಕಾ ಅಂತ ಸ್ಥಿತಿ ಅವರೇ ಮಾಡ್ಕೊಂಡು ಇವಾಗ ನನ್ನ ಲೈಫ್ ಹಾಳು ಮಾಡಿದ್ದಾರಲ್ವ ಸರ್. ಈಗ ಬೇರೆ ವ್ಯಕ್ತಿನ 3ನೇ ವ್ಯಕ್ತಿನ ತಂದು ಕೂರಿಸಿ ಯಾಕೆ ಮಾತಾಡ್ಬೇಕು ನಾವು? ಇವಾಗ ನಿಮಗೆ ಇದಿತ್ತು ಅಂದರೆ ನೋಡಮ್ಮ ಹಿಂಗೆ ಕೊಟ್ಬಿಡ್ತೀನಿ, ನೀನು ಏನಾದರೂ ಮಾಡ್ಕೊ, ನನ್ನ ಜೀವನ ನಾನು ನೋಡ್ಕೊತೀನಿ, ನಾನು ಚೆನ್ನಾಗಿದ್ದೀನಿ ತಾನೇ, ನಾನು ಮದುವೆನ ಆಗ್ತೀನಿ, ಹೆಂಗಾರು ಮಾಡ್ಕೊತೀನಿ, ನಿನ್ನ ಜೀವನ ನೀನು ನೋಡ್ಕೊ, ತಗೋ ಸೆಟಲ್ಮೆಂಟ್ ಇದು ತಗೋ. ಈಗ ಕೈಯಲ್ಲಾಗದು ಕೊಟ್ರು ಹೆಂಗೋ ಜೀವನ ಆಗುತ್ತಲ್ವಾ? ಆ ವ್ಯಕ್ತಿ ಕೊಡೋಕ್ಕೂ ರೆಡಿ ಇಲ್ಲ. ಫ್ರೀಯಾಗಿ ಡಿವೋರ್ಸ್ ಕೊಡ್ಬೇಕಂತೆ ನಾನು. ಇವಾಗ ಬಂದಿರೋ ಮಾತು ಕೋರ್ಟ್. ಇವಾಗ ಮೊನ್ನೆ ಒಂದು ಮಹಿಳಾ ಸಮಾಜದವ್ರನ್ನ ಕರ್ಕೊಂಡೋಗಿದ್ದೆ ನಾನು. ಊರಲ್ಲಿ ದೊಡ್ಡದಾಗಿ ಗಲಾಟೆ ಮಾಡಿದರು. ಆ ವಿಡಿಯೋ ವೈರಲ್ ಆಗಿದೆ ನಂದು ಫೇಸ್ಬುಕ್ಕಲ್ಲಿ. ದೊಡ್ಡದಾಗಿ ಗಲಾಟೆ ಮಾಡ್ತಾರೆ, ಅವ್ರು ಸಿಗಲ್ಲ. ಅಕಸ್ಮಾತ್ ಲೇಡೀಸ್ ಹೊಡ್ಬಿಟ್ರೆ ಅಂತ ಬೈಕೋ ಏನಕ್ಕೋ ಗೊತ್ತಿಲ್ಲ, ಸಿಕ್ಕಿಲ್ಲ ಅವತ್ತು ನಮ್ಮ ಕೈಗೆ. ಅಲ್ಲೋಗಿ CS ಪುರ ಸ್ಟೇಷನ್ ಹತ್ರ ಮಾತಾಡಿದರು. ಸರಿ, ಇವರಿಗೆ ಡಬಲ್ ಬೆಡ್ರೂಮ್ ಮನೆ ಮಾಡಿಕೊಡ್ತೀನಿ, ಒಪ್ಕೊಂಡಿದ್ದಾರೆ. ಆಮೇಲೆ ಮಗುನ ಎಜುಕೇಷನ್ ನೋಡ್ಕೊತೀನಿ, ನಿನ್ನ ಹತ್ರನೇ ಇರಲಿ ಅನ್ನೋ ಥರ ಎಲ್ಲ ಮಾತುಕತೆ ಎಲ್ಲ ಆಯಿತು. ಸರಿ, ಕೋರ್ಟ್ ಮೂಲಕ ಮಾಡ್ಕೊತೀವಿ ಅದನ್ನು, ಇಲ್ಲಿಗೆ ಮುಗೀತು, ಇನ್ನೇನೋ ಮಾತಾಡೋಂಗಿಲ್ಲ ಅಂತೇಳಿ ಪೊಲೀಸ್ ಸ್ಟೇಷನ್ನ ಬರ್ಕೊಟ್ಟು ಬಂದಿರೋದು ಈ ವ್ಯಕ್ತಿ. ಬರ್ಕೊಟ್ಟು ಬಂದಾದಮೇಲೆ ಒಬ್ಬರು ಲಾಯರ್ನ ನೋಡ್ತಾರೆ. ಲಾಯರ್ ನೋಡಿದ್ರೆ ಅವರು ಗುಬ್ಬಿಲಿರೋದು ಲಾಯರ್. ನಾನು ಹೋಗೋಕ್ಕಾಗಲ್ವಲ್ಲ ಅಲ್ಲಿಗೆ. ನಾನು ಹೇಳಿದೆ, ನೋಡಿ ಸರ್, ನಾನು ಅಲ್ಲಿವರೆಗೂ ಬರೋಕ್ಕಾಗಲ್ಲ. ಒಂದು ಸಾರಿ ಕಾರ್ ಮಾಡಿದ್ರೆ ನನಗೆ 6-7 ಸಾವಿರ ರೂಪಾಯಿ ಆಗುತ್ತೆ, ಅಷ್ಟು ದೂರ ಬರೋಕ್ಕಾಗಲ್ಲ. ಸೊ ನೀವೇನಾರು ಸೈನ್ ಮಾಡಿಸ್ಕೊಳಂಗಿದ್ರೆ ಇಲ್ಲಿಗೆ ಬನ್ನಿ. ಅವ್ರು ಬರಲ್ವಂತೆ, ನಾನು ಹೋಗ್ಬೇಕಲ್ಲಿಗೆ. ಅದಕ್ಕೆ ಹೇಳಿದೆ, ನೋಡಪ್ಪ ಅಲ್ಲೇ ಫೀಸ್ ಕೊಡ್ತಾ ಇದೆಯಾ, ಬೆಂಗಳೂರಿಗೆ ಬಂದುಬಿಡು, ನೀನು ಇಲ್ಲೇ ಫೀಸ್ ಕೊಡು, ಇಬ್ಬರು ಇದು ಮಾತಾಡ್ಕೊಂಡು ಏನೋ ಒಂದು ಮ್ಯೂಚುವಲಲ್ಲಿ ಮಾಡ್ಕೊಬಿಡೋಣ ಅಂತ. ಮ್ಯೂಚುವಲ್ ಅಂದರೆ ನಾನು ಡಿವೋರ್ಸಿಗೆ ಸೈನ್ ಮಾಡ್ಕೊಳ್ಳೋದು, ಅವರು ನನಗೇನು ಜೀವನಾಂಶ ಕೊಡಬೇಕು, ಮನೆ ಮಾಡ್ಕೊಡ್ತೀನಿ, ತಿಂಗಳು ಮಗುದು ಸ್ಕೂಲ್ದು ತಿಂಗಳು 10,000 ಕೊಡ್ತೀನಿ. 10,000 ಏನೇನಿಗೂ ಯೂಸ್ ಇಲ್ಲ ಸರ್. ಇವತ್ತು ಕೆಲಸದವ್ರು ಬಂದು 10,000 ಇಟ್ಕೊತಾ ಅವ್ರಿಗೆ ಇಲ್ಲ. ನಾನಿರೋ ಪರಿಸ್ಥಿತಿಗೆ ನನ್ನ ಲೈಫ್ ಲಾಗ್ ಇವತ್ತೇನೋ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ, ನಾಳೆ ಹಿಂಗೆ ಇರ್ತೀನಿ ಅಂತ ಏನು ಗ್ಯಾರಂಟಿ ಇರುತ್ತಾ? ಆ ವ್ಯಕ್ತಿ 10,000 ಕೊಡ್ತೀನಿ, ಸರಿ ಹೋಗ್ಲಿ ಬಿಡು, ನೀನು ಏನಾದ್ರು ಕೊಟ್ಕೋ ಬಿಡು, ಮುಗಿತಿಲಿಗೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬಂದಾದ್ಮೇಲೂ ಈ ಥರ ಎಲ್ಲ ಕತೆ ಎಲ್ಲ ಮಾಡಿ ಮಧ್ಯದಲ್ಲಿ ಹಿಂಗೆ ಏನೇನೋ ಕತೆಗಳು ಉಟ್ಕೊಂಡು ಲಾಸ್ಟಿಗೆ ಮಗುನ ಸ್ಕೂಲಿಗೆ ಸೇರಿಸ್ತಿಲ್ಲ. 15 ದಿನ ಆಗೈತೆ. ನನ್ನ ಮಗ ನನ್ನ ಮನೇಲೇ ಇದ್ದಾನೆ. ಏನು ಮಾಡಬೇಕು ನಾನು? ಸ್ಕೂಲ್ ಶುರು ಆಗ್ಬಿಟ್ಟಿದೆ. ಅಯ್ಯೋ, ಇತ್ತ ನೋಡು, ನಂದು ನಿಂದು ಏನಾದರೂ ಇಲ್ಲಿ ಮಗುನ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಒಳ್ಳೆ ಮಾತಲ್ಲಿ ಕರೆದಿದ್ರೆ ಕಳಿಸ್ಬಿಡ್ತಾ ಇದ್ದೆ ನಾನು. ಕರೆದಿಲ್ಲ. ಇನ್ನು ಎಷ್ಟು ದಿನ ನೋಡಲಿ ನಾನೇನು ಮಾಡ್ತೀನಿ, ಮಗುಗೆ ಒಂದು ಹಾಸ್ಟೆಲ್ ವ್ಯವಸ್ಥೆನೂ ಇರಬೇಕು, ಒಳ್ಳೆ ವಿದ್ಯಾಭ್ಯಾಸನೂ ಇರಬೇಕು. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ನಾನು ಹಾಕಿರೋದು. ಅಲ್ಲೂ ಆದಿಚುಂಚನಗಿರಿಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ. ಸರಿ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿ ಸೇರಿಸೋ ದಿನ ಬರ್ತ್ ಸರ್ಟಿಫಿಕೇಟ್ ಕೇಳಿದೆ ಮೆಸೇಜಲ್ಲಿ. ನೀನು ನಾಯಿ, ಅಂಥೋಳು ಇಂಥೋಳು, ನೀನು ಭಿಕ್ಷೆ ಬೇಡ್ತೆ ಅಂತ ಮಗುನು ಭಿಕ್ಷೆ ಬೇಡಿಸ್ತೀಯ, ಹಂಗೆ ಹಿಂಗೆ ಅಂತ ಎಲ್ಲ ಕೆಟ್ಟದಾಗ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬರ್ತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿದ್ಕೆ, ನೀನು ಯಾವ ಸ್ಕೂಲಿಗೆ ಸೇರಿಸ್ತೀಯಾ, ನಿನ್ನೆ ಅದು ಬ್ರ್ಯಾಂಡೆಡ್ ಸ್ಕೂಲಾ, ಮಗುವಲ್ಲಿ ಓದ್ತದ, ಹಂಗೆ ಹಿಂಗೆ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದೆ, ನೋಡಪ್ಪ ನಿನ್ನ ಲೆವೆಲ್ಗೆ ನಾನು ಬ್ರ್ಯಾಂಡೆಡ್ ಅಲ್ಲ, ನಾವು ಕೊಟ್ಟಿಗೆ ಮನೇಲಿ ಬೆಳೆದಿರೋರು, ನಮಗೆ ಏನು ಬದುಕಬೇಕು, ಹೆಂಗೆ ಬದುಕಬೇಕು, ನ್ಯಾಯ ನೀತಿ ಎಲ್ಲ ನಂಗೆ ಗೊತ್ತಿದೆ. ನನ್ನ ಮಗು ಬಡತನದಲ್ಲಿ ಬೆಳೆದಿರೋ ಪರವಾಗಿಲ್ಲ, ಒಳ್ಳೆ ಬುದ್ಧಿ ಕಲೀಲಿ ಅಂತ ನನ್ನ ಸ್ಕೂಲಿಗೆ ಸೇರಿಸ್ಬೇಕು, ನೀನು ಸೇರ್ಸೋಕ್ಕಾಗಲ್ಲ ತಾನೇ, ಬಿಡು ಅಂತ ಹೇಳಿದೆ. ಅದಕ್ಕೆ ಮುಂಚೆ ಒಂದು ವಾಯ್ಸ್ ರೆಕಾರ್ಡಲ್ಲಿ ನನಗೆ ಹೇಳಿದರು, ಮಗು ನಿನ್ನ ಜವಾಬ್ದಾರಿ, ನಿಮ್ಮ ವಸ್ತು ನೀವು ಏನಾದರೂ ಮಾಡ್ಕೋಬೋದು ಅಂತ ಹೇಳಿದ್ದ. ಆ ವಾಯ್ಸ್ ರೆಕಾರ್ಡ್ ನನ್ನ ಹತ್ರ ಇದೆ ಇವತ್ತು. ಹಂಗೆ ಹೇಳಾದ್ಮೇಲೆ ನಾನು ಆ ಮಗುನ ತಗೊಂಡೋಗಿ ಅಲ್ಲಿ ಸೇರಿಸಿದ್ದು.
ನನಗೆ ನನ್ನ ಮಗು ಚೆನ್ನಾಗಿರಬೇಕು. ಈ ವರ್ಷ ಒಂದು ವರ್ಷ ಸೇರಿಸ್ತೀನಿ, ನೆಕ್ಸ್ಟ್ ವರ್ಷ ನನ್ನ ಹತ್ರಕ್ಕೆ ತಂದು ಇಟ್ಕೋತೀನಿ, ನನಗೂ ಉಪಯೋಗ ಆಗ್ತಾನೆ, ಒಳ್ಳೆ ಬುದ್ಧಿ ಕಲಿಬೇಕು ಅನ್ನೋದೊಂದು ನನ್ನ ದೃಷ್ಟಿಕೋನ. ಆಮೇಲೆ ನನಗೆ ಎಲ್ಪ್ಗಿದೆ, ಓಕೆ, ಆದರೆ ಮಗು ಭವಿಷ್ಯ ಹಾಳಾಗಬಾರ್ದು. ಹಾಗಾಗಿ ನಾನು ಅಲ್ಲಿ ಬಂದಿದ್ದು. ಬಂದಾದಮೇಲೆ 3 ದಿನಕ್ಕೆ ನಾನು ವೀಡಿಯೋ ನೋಡ್ಬಿಟ್ಟು ಈ ವ್ಯಕ್ತಿ ಬರ್ತಾರೆ ಕೊಲೆ ಬೆದರಿಕೆ ಹಾಕಕ್ಕೆ ನನಗೆ. ಇಲ್ಲೆಲ್ಲೋ ಸ್ವಲ್ಪ ದೂರದಲ್ಲಿ ನಿಂತ್ಕೊಬಿಟ್ಟು ನಾನು ನಿನ್ನ ಮನೆ ಹುಡುಕ್ತಾ ಇದ್ದೀನಿ, ಇವತ್ತು ನಿನ್ನ ಲೈವಲ್ಲೇ ಹೊಡೆದಾಕ್ತೀನಿ ಅಂತ. ಆ ವಿಡಿಯೋ ವೈರಲ್ ಆಯಿತು, 1.5 ಮಿಲಿಯನ್ ಹೋಗಿದೆ ಫೇಸ್ಬುಕ್ಕಲ್ಲಿ. ಆ ವಿಡಿಯೋ ವೈರಲ್ ಆದಮೇಲೆ ನಾನು ಯಾಕೆ ಸೋಷಿಯಲ್ ಮೀಡಿಯಾಗೆ ಹಾಕ್ತೆ ಅಂತ ಹೇಳಿದ್ರೆ, ನಾಳೆ ದಿನ ನಾನು ಸತ್ತರೆ ಗೊತ್ತಾಗಬೇಕಲ್ಲ ಬೇರೆಯವ್ರಿಗೆ. ಇಲ್ಲಿ ನಾನು ಸತ್ತು 3 ದಿನ ಬಿದ್ದಿರೋ ಯಾರಿಗೂ ಗೊತ್ತಾಗಲ್ಲ. ಯಾರಿದ್ದಾರೆ ಇಲ್ಲಿ ನಾನು ಸತ್ತಿದ್ದೀನಿ ಅಂತ ಹೇಳೋದಕ್ಕೆ? ಯಾರಾದರೂ ಇದ್ದಾರಾ? ಇಲ್ವಲ್ಲ. ನಾನು ಕೆಳಗಡೆ ಬಿದ್ದರೆ ನನ್ನ ಕರೆದ್ರೂ ಯಾರಾದರೂ ಬರೋಕ್ಕೆ ರೆಡಿ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೆ, ಎಲ್ರಿಗೂ ಗೊತ್ತಾಗಲಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾಳೆ, ನಾನು ಇವಾಗ ಏನು ಒಪ್ಕೊಂಡಿದ್ದೋ ಅದನ್ನ ಕೊಡಲ್ಲ ನಾನು ಅಂತ ಹೇಳಿದ್ರು. ಈಗ ನೀನು ಕೊಡು ಬಿಡು, ಆದರೆ ನನ್ನ ಭವಿಷ್ಯ ನಾಳೆ ದಿನ ಏನಾಗುತ್ತೋ ಗೊತ್ತಿಲ್ಲ. ಹಂಗಾಗಿ ಯೋಚನೆ ಮಾಡಿ ಸರಿ FIR ಇವಾಗ ದಾಖಲಾಗಿದೆ ಆ ವ್ಯಕ್ತಿ ಮೇಲೆ. ಆಮೇಲೆ ಮಗು ನೋಡಬೇಕು ಅಂದರೆ ಪರ್ಮಿಷನ್ ತೊಗೊಂಡೋಗ್ಬೇಕು ಅಂತ ಪೊಲೀಸ್ ಸ್ಟೇಷನಲ್ಲಿ ಉಗ್ದಿದ್ದಾರೆ ಇವಾಗ. ಈಗ ಒಂದು ಸ್ವಲ್ಪ ಆ ವ್ಯಕ್ತಿ ಸದ್ಯಕ್ಕೆ ಫೋನ್ ಮಾಡ್ತಿಲ್ಲ. ನಾನು ಹೇಳಿದೆ, ಸರ್ ನೋಡಿ ನಂಗೆ ನಿಮ್ಮದೇಗೆ ಬದುಕಕ್ಕೆ ಬಿಡ್ತಿಲ್ಲ, ನಿಮ್ಮದೇಗೆ ಬದುಕಕ್ಕೆ ಬಿಡೋಕ್ಕೆ ಮಾಡಿ ಅಂತ ಹೇಳಿದೆ. ಅದಕ್ಕೆ ಮಗು ನೋಡೋಕ್ಕೆ ಹೋಗಂಗಿಲ್ಲ ನೀನು, ಅಲ್ಲಿ ಗಲಾಟೆ ಮಾಡೋಂಗಿಲ್ಲ, ಮತ್ತು ನಿನ್ನ ಹೆಂಡ್ತಿಗೆ ಫೋನ್ ಮಾಡಿ ಟಾರ್ಚರ್ ಕೊಡೋಂಗಿಲ್ಲ ಅಂತೇಳಿ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ ಇವಾಗ. ಸದ್ಯ ಅದೊಂದು ನೆಮ್ಮದಿ ಆಯಿತು ನನಗೆ. ಈ ವ್ಯಕ್ತಿ ಮಾಡಿಕೊಡ್ಬೇಕು ಅಂತ ಒಳ್ಳೆ ಮನಸ್ಥಿತಿ ಇದ್ದರೆ ಮಧ್ಯದಲ್ಲಿ ಯಾವ ವ್ಯಕ್ತಿನೂ ಕೂರಿಸ್ಕೊಳ್ಳೋಂಗೇ ಇಲ್ಲ. ಅವರೇ ಮಾತಾಡಿ ಅವರೇ ಏನೋ ನೋಡಿ ಕೊಟ್ಟಿದ್ದೀನಿ, ನಿನ್ನ ಜೀವನ ನೀನು ನೋಡ್ಕೊ, ನನ್ನ ಜೀವನ ನಾನು ನೋಡ್ಕೊತೀನಿ, ನಾನು ಆರಾಮಾಗಿರ್ತೀನಿ, ನೀನು ಆರಾಮಾಗಿದ್ಕೋ, ಮಗುನೂ ನೋಡ್ಕೊಳ್ಳೋಣ ಇಬ್ಬರೂ, ನಿಂದು ನೀನೇನು ಪ್ರೀತಿ ಕೊಡಬೇಕೋ ಕೊಟ್ಕೋ, ನನ್ನ ಕಡೆಯಿಂದ ನಾನೇನು ಮಾಡಬೇಕು ನಾನು ಮಾಡ್ತೀನಿ ಅಂತ ಒಳ್ಳೆ ಮನಸ್ಥಿತಿಲಿ ಬಂದಿದ್ರೆ, ಅಲ್ಲ ಯಾರಾದರೂ ಈ ಥರ ಇರೋರು ಒಬ್ಬರು ಅವ್ರ ವಿರುದ್ಧ ನಿಂತ್ಕೋಬೇಕು ಅಂದರೆ ಎಷ್ಟು ನೋವು ಕೊಟ್ಟಿರ್ಬೇಕು ಹೇಳಿ ಸರ್. ಯಾರು ನಿಲ್ಲಕ್ಕೆ ಚೆನ್ನಾಗಿರೋರೇ ನಿಲ್ಲಲ್ಲ ಗೊತ್ತಾ, ನನ್ನ ಕೈಲಿ ಆಗಲ್ಲ, ಅವನ್ನೆಲ್ಲ ಎದುರಾಕೊಂಡು ನಂಗೆ ಬದುಕೋಕ್ಕಾಗಲ್ಲ ಅಂತಾರೆ. ನನ್ನಂಥ ವೀಲ್ ಚೇರಲ್ಲಿ ಇದ್ಕೊಂಡು 80% ಡಿಸೇಬಿಲಿಟಿ ಇದ್ಕೊಂಡು ನಾನು ಒಬ್ಳು ಅವ್ರ ವಿರುದ್ಧ ನಿಲ್ತೀನಿ ಅಂದರೆ ಅವ್ರು ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ, ಎಷ್ಟು ನೋವು ಅನುಭವಿಸಿದ್ದೀನಲ್ವಾ. 4 ವರ್ಷ ಬೆಡ್ ರಿಡನ್ ಅಂದರೆ 1 ದಿನ ಮಾತಾಡ್ಸಿಲ್ಲ ನನ್ನ ಗಂಡ ಬಂದು ನನ್ನ ಬೆಡ್ ಹತ್ರ ಕೂತ್ಕೊಂಡು, ನೀನು ಹೆಂಗೆ ಸತ್ತಿದ್ಯಾ ಅಂತ ಕೇಳ್ತಾ ಇರಲಿಲ್ಲ. ಇನ್ನೊಂದು ಮದುವೆ ಇತ್ಯಾದಿ ಮಾಡ್ಕೊಂಡವ್ರ? ಮದುವೆ ಅಂತ ಇಲ್ಲ, ಸ್ವಂತ ಅದಕ್ಕೇನೆ ಜೊತೆಲಿ ಇಟ್ಕೊಂಡಿದ್ದಾರೆ. ಅವ್ರ ಅಣ್ಣ ತೀರೋಗಿದ್ದಾರೆ. ಅದು ಕತೆಗಳೆಲ್ಲ ಸ್ವಲ್ಪ ಅವ್ರ ಊರು ಜನಗಳಿಂದ ನನಗೆ ಗೊತ್ತಾಯಿತು. ತುಂಬ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ವಿಷಯ ಎಲ್ಲ ಗೊತ್ತಾದಮೇಲೆ ಈ ಥರ ಇದೆ ಕತೆ ಅವ್ರದ್ದು ಇದೆಲ್ಲ ಅಂತೆಲ್ಲ ಹೇಳಿದರು. ಅದು ಏನೇ ಕತೆ ಇರಲಿ, ಆದರೆ ಹೆಂಡ್ತಿನ ಮೀರಿ ಅವ್ರಿಗೆಲ್ಲ ಸೇವೆ ಮಾಡೋವಂಥದ್ದು ಏನಿದೆ? ಹೆಂಡ್ತಿ ಅನ್ನೋದು ಒಂದು ಸ್ಥಾನ ಅಲ್ವಾ? ಹೆಂಡ್ತಿಗೆ ಬೇಕಾಗಿರೋ ಗೌರವ ಕೊಟ್ಟಿಲ್ಲ ಅಂದಮೇಲೆ ಏನಕ್ಕೆ ಸರ್? ಅವ್ರಿಗೆಲ್ಲ ಮಾಡಬಾರ್ದು ಅಂತ ನಾನು ಹೇಳಲ್ಲ. ಫ್ಯಾಮಿಲಿಯವ್ರನ್ನೂ ಇಟ್ಕೊಳ್ಳಿ, ಫ್ಯಾಮಿಲಿಯವ್ರಿಗೆ ಏನು ಪ್ರೀತಿ ಕೊಡಬೇಕೋ ಕೊಡಲಿ, ಹೆಂಡ್ತಿಗೆ ಏನು ಪ್ರೀತಿ ಬೇಕೋ ಅದನ್ನು ಕೊಡಲಿ. ಹೆಂಡ್ತಿ ಸ್ಥಾನ ಏನು ಕೊಡಬೇಕು ಆ ಸ್ಥಾನ ಕೊಟ್ಟೆ ತಾನೆ ಹೆಂಡ್ತಿಯಾಗಿರೋದು. ಹೆಂಡ್ತಿ ಯಾವಾಗ ಬದಲಾಗ್ತಾಳೆ? ಇವ್ರು ಸರಿ ಇಲ್ಲದೆ ಇರೋವಾಗೆಲ್ಲ ತಾನೆ. ಹೋಗಲಿ, ನನ್ನ ವಿರುದ್ಧ ಏನಿದೆ ಹೇಳ್ತೀರಾ? ಕೇಳ್ತೀನಿ ನಾನು, ಕೇಳ್ತೀನಿ ನಾನು. ಪೊಲೀಸ್ ಸ್ಟೇಷನಲ್ಲೂ ಕೇಳಿಸಿದ್ದೀನಿ. ಜಯರಾಜ್ ನಾಡೋರ ಹತ್ರ ನ್ಯಾಯ ಮಾಡಿಸಿದ್ನಲ್ಲ, ಅವರು ಲೈವಲ್ಲಿ ಬಿಟ್ಟಿದ್ರು. ಅವ್ರ ಹತ್ರನೂ ಎಲ್ಲೇ ಕೇಳಿದ್ರು ನನ್ನ ವಿರುದ್ಧ ಒಂದು ಇಲ್ಲ ಏನೋ ಹೇಳಕ್ಕೆ ಆ ವ್ಯಕ್ತಿ ಹತ್ರ. ಆ ವ್ಯಕ್ತಿ ವಿರುದ್ಧ ಹೇಳಕ್ಕೆ 100 ಇದಾವೆ ನನ್ನ ಹತ್ರ. ಹೇಳಿ, ನಾನೇನು ಸರಿ ಇಲ್ವಾ ಅದನ್ನು ಹೇಳಿ. ಏನೂ ಹೇಳಲ್ಲ. ಮತ್ತು ನನಗೇನು ಕೊಡಬೇಕೋ ಕೊಟ್ಟು ನನ್ನ ಜೀವನಕ್ಕೆ ಸೆಟಲ್ಮೆಂಟ್ ಮಾಡಿ ಈ ವ್ಯಕ್ತಿ ಜೀವನ ನೋಡ್ಕೊಳ್ಳಿ, ನಾನೇನು ಕೇಳಲ್ಲ ಅವ್ರ ಹತ್ರ ಬೇರೆ. ಆದರೆ ನನ್ನ ಲೈಫಿಗೆ ತೂಗು ಹಾಕೋ ಥರ ಅವ್ರು ನ್ಯಾಯ ಮಾಡಬೇಕು. ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಮುಂದಕ್ಕೆ ಇನ್ನೂ ಹೋಗ್ತಾ ಹೆಲ್ತ್ ಇಶ್ಯೂಗಳು ತುಂಬ ಆಗ್ತವೆ. ಬೆಡ್ ರಿಡನ್ ಆಗಿಬಿಡ್ತೀನಿ. ಇನ್ನು ಸೊಂಟ ಸ್ವಾಧೀನ ಇಲ್ಲ ಅಂದರೆ ಯಾವನ್ನ ನೋಡ್ಕೊತ ನಮ್ಮನ್ನು? ಇವಾಗ ಚೆನ್ನಾಗಿರೋ ವ್ಯಕ್ತಿ ಇವನೇ ಬಿಟ್ಟು ಹೋಗಿದ್ದಾನೆ ಅಂದರೆ ಬೇರೆಯವ್ರು ನೋಡ್ಕೊತಾರ? ದುಡ್ಡಿದ್ರೆ ಬರ್ತಾರಲ್ವಾ? ಅಟ್ಲೀಸ್ಟ್ ಇವ್ನು ನನ್ನ ಜೀವನಕ್ಕೆ ಏನಾದ್ರು ಮುಂದಕ್ಕೆ ಆಗೋ ಅಂಥ ದುಡ್ಡಾರು ಕೊಟ್ಟರೆ ಬದುಕೋಬೋದಲ್ವ? ಈ ವ್ಯಕ್ತಿ ಮನೆ ಕೊಟ್ಬಿಟ್ಟ ಅಂದರೆ ಮನೆನ ಹಾರ್ಕೊಂಡು ಕುಡಿಬೇಕಾ? ಆ ವ್ಯಕ್ತಿ ಹೇಳೋದೇನು ಗೊತ್ತಾ? ಮನೆ ಕೊಟ್ಟಾದ್ಮೇಲೂ ಆ ಮನೆ ಆ ವ್ಯಕ್ತಿ ಹೆಸರಲ್ಲೇ ಇರಬೇಕಂತೆ. ತಪ್ಪದು. ಈಗ ಇರೋ ಮನೆಯಿಂದನೇ ಹೊರಗಡೆ ಎಸ್ತಿದ್ದಾರೆ ನನ್ನ. ಆ ವ್ಯಕ್ತಿ ಮನೆ ಮಾಡಿಕೊಟ್ಟಾದ್ಮೇಲೆ ಆ ವ್ಯಕ್ತಿ ಹೆಸರಲ್ಲೇ ಇದ್ದರೆ ನಾಳೆ ದಿನ ನನ್ನ ಮಗುನ ತಲೆ ಕೆಡಿಸಿ ನನ್ನ ಹೊರಗಡೆ ಹಾಕ್ಸಲ್ವಾ? ಮತ್ತು ನ್ಯಾಯಯುತವಾಗಿ ಏನು ಮಾಡ್ಕೊಡ್ಬೇಕೋ ಮಾಡ್ಕೊಡ್ಲಿ ಅಂತ ನಾನು ವೆಯ್ಟ್ ಮಾಡ್ತಿರೋದು. ದೇವ್ರು ಕೊಟ್ಟಿದ್ದಾಗುತ್ತೆ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ವಿರುದ್ಧ ನಿಂತಾದ್ಮೇಲೆ ನಾನು ನ್ಯಾಯನೀತಿಯಿಂದ ಇದ್ದೀನಿ, ಅವ್ರು ನ್ಯಾಯನೀತಿಯಿಂದ ಇರೋರಾದರೆ ಸತ್ಯಗಳನ್ನ ಹೇಳಲಿ ಅಷ್ಟೇ. ಮತ್ತು ಒಪ್ಕೊಳ್ಳಿ. ಏನೋ ಲೈವಲ್ಲಿ ಹೊಡಿತೀನಿ, ಅಂಥವ್ರು ಕರ್ಕೊಂಬಂದು ಹೊಡಿಸ್ತೀನಿ, ಇಂಥವ್ರು ಕರ್ಕೊಂಬಂದು ಹೊಡಿಸ್ತೀನಿ, ಆಯಿತು ಹೊಡ್ಸ್ಕೊಬಾರಪ್ಪ ಅಂತ ಹೇಳ್ಬಿಟ್ಟು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಅಂಥವಳು ಇಂಥವಳು ಅಂತ ಕೆಟ್ಟದಾಗೆ ಬೈದಿದ್ದಾರೆ. ಬರೀ ಒಂದು ಪದ ಯೂಸ್ ಮಾಡ್ತಾರೆ ಈ ಗಂಡಸುಗಳು. ಕೆಲವೊಬ್ಬರು ಹೆಂಡ್ತಿ ಒಬ್ಳು ಇವ್ರ ಹತ್ರ ಸರಿಯಾಗಿಲ್ಲ ಅಂದರೆ ಒಂದು ಪದ ಯೂಸ್ ಮಾಡ್ತಾರೆ. ಅವ್ರ ತಾಯಿದಿರ್ಗೂ ಯೂಸ್ ಮಾಡ್ಬೇಕು ಆ ಪದಗಳನ್ನ, ಹೆಂಡ್ತಿದಿರ್ಗೂ ಯೂಸ್ ಮಾಡಬಾರ್ದು. ಬಟ್ ಅಷ್ಟು ಕೆಟ್ಟಾಗಿ ಮಾಡ್ತಾರೆ ನೋಡಿ. ಒಂದು ಸೆನ್ಸೇಷನೇ ಇಲ್ಲದೆ ಬದುಕ್ತಾ ಇರೋಳು ನಾನು
ಆ ಪದ ಯೂಸ್ ಮಾಡೋಕೆ ಆ ಮನುಷ್ಯನಿಗೆ ಯಾವ ಥರ ಬಾಯಲ್ಲಿ ಮಾತು ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ನಾನು ಮರ್ಯಾದೆ ಹೋದ್ರೆ ಪರವಾಗಿಲ್ಲ ಅಂತ ಹೇಳಿ ಆ ಆಡಿಯೋ ರೆಕಾರ್ಡ್ನ ತಗೊಂಡೋಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೆ. ನಾಳೆ ದಿನ ನಂಗೆ ಏನಾದರೂ ಆದರೆ ಈ ವ್ಯಕ್ತಿನೇ ಕಾರಣ ಅಂತಲೇ ನಾನು ಒಂದು ವೀಡಿಯೋನು ಮಾಡಾಕ್ತೀನಿ. ಯಾಕೆ ಅಂತ ಹೇಳಿದ್ರೆ ನಂಗೆ ಎಲ್ಲೂ ಹೇಳೋಕ್ಕೆ ನಂಗೆ ಯಾರೂ ಇಲ್ಲ, ಎಲ್ಲರೂ ಇದ್ದಾರೆ, ಎಲ್ಲ ಸತ್ತೋಗಿದ್ದಾರೆ ಅಷ್ಟೇ ನನ್ನ ಪಾಲಿಗೆ. ಬಟ್ ಇವತ್ತು ನಾನು ಬದುಕಿದ್ದೀನಿ ಅಂದರೆ ನಾಳೆ ದಿನ ನಾನು ಸತ್ತೋದ್ರೂ ಗೊತ್ತಾಗಬೇಕು, ನಾಳೆ ಯಾರು ನನಗೆ ಸಾವಿಗೆ ಕಾರಣ ಅಂತ ಗೊತ್ತಾಗಬೇಕು. ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಹಾಕಿದ್ದೀನಿ. ನನ್ನ ಹುಚ್ಚಿ ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ. ಕೆಲವೊಬ್ರು ನೀನು ಆ ಥರ ಇರೋದಕ್ಕೆ ನೀನು ಹಿಂಗೆ ಬದುಕ್ತಾ ಇದೆಯಾ ಅಂತಲೂ ಹಾಕಿದ್ದಾರೆ ಕಮೆಂಟು. ಆ ಥರ ಇದ್ದೀನಿ ಅಂತ ಹೇಳಿದರೆ ನಾನು ರಾಜಾರೋಷ್ ಹೋಗಿ ಏನೇನೋ ಕೆಲಸ ಮಾಡ್ಬೋದಾಯಿತು. 80 ರೂಪಾಯಿಗೆ ಹೋಗಿ ರೋಡಲ್ಲಿ ನಾನು ಝೊಮ್ಯಾಟೊ ವರ್ಕ್ ಮಾಡಬೇಕಾಗಿರೋದಿಲ್ಲ. ಏನು ಬೇಕಾದ್ರೂ ಮಾಡಿದರೆ ಏನೇನೋ ನಡೆಯುತ್ತೆ ಜೀವನ. ಎಷ್ಟೋ ಜನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೆಂಗೆಂಗೋ ಯೂಸ್ ಮಾಡ್ಕೊಳಕ್ಕೆ ನೋಡಿದ್ರು. ಬಟ್ ಹಂಗೆಲ್ಲ ಯೂಸ್ ಮಾಡ್ಕೊಂಡು ಬದುಕಂಗಿದ್ರೆ ಹೆಂಗೆಂಗೋ ಬದುಕ್ಬೋದು. ಬಟ್ ನಮ್ಗೆ ಆ ಥರ ಮನಸ್ಥಿತಿ ಇಲ್ಲ, ಬದುಕಬೇಕಂತ ಅನ್ಸೋದು ಇಲ್ಲ ನಮಗೆ. ಸೊ ಏನೋ ಗೊತ್ತಿಲ್ಲ, ಅವ್ರ ಹೆಣ್ಮಕ್ಳುಗಳಿಗೆ ಹೆಂಗೆಂಗೋ ಯೋಚನೆ ಮಾಡ್ತಾರೆ. ಅವ್ರಿಗೆಲ್ಲ ಸೇಫ್ಟಿ ಇರಬೇಕು ಅವ್ರ ಮನೆ ಹೆಣ್ಮಕ್ಳುಗಳಿಗೆ. ಬೇರೆ ಹೆಣ್ಮಕ್ಳುಗಳಿಗಾದ್ರೆ ಬಂದು ಈ ಥರ ಕಮೆಂಟ್ ಹಾಕೋದು, ಇಲ್ಲ ಫೇಕ್ ID ಮಾಡ್ಕೊಳ್ಳೋದು, ಏನೋ ಒಂದು ಮಾಡ್ತಾರೆ. ಬಟ್ ಅನ್ಕೊಳ್ಳಿ ಆಡ್ಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳೋಲ್ಲ. ನಮ್ಮ ಕೆಲಸ ನಾವು ನೋಡ್ಕೊಂಡು ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಬಟ್ ಇಂಡಿಪೆಂಡೆಂಟಾಗಿ ಒಬ್ಬರೇ ಇರೋದು ನೆಮ್ಮದಿ ಜೀವನ. ಇದೊಂದು ಕಲಿತೆ ನನ್ನ ಲೈಫಲ್ಲಿ. ಏನೇ ಇದ್ರೂ ಲಾಸ್ಟಿಗೆ ಹುಟ್ಟುವಾಗೂ ಒಬ್ಬರೇ, ಸಾಯುವಾಗಲೂ ಒಬ್ಬರೇ. ಹಂಗಾಗಿ ಧೈರ್ಯ ಮಾಡ್ಕೊಂಡು ಇವತ್ತು ಒಬ್ಬಳೇ ಬದುಕ್ತಾ ಇದ್ದೀನಿ. ನಾಳೆ ದಿನ ಏನೋ ಗೊತ್ತಿಲ್ಲ, ಬಟ್ ಇವತ್ತಿನ ದಿನದ ಯೋಚನೆ ಮಾಡ್ಕೊಂಡು ಮಾತ್ರ ಬದುಕ್ತಾ ಇದ್ದೀನಿ ನಾನು. ತುಂಬ ಅಮಾನವೀಯ ಸಮಾಜ ಇದು ಅಂತ ನನಗೆ ತುಂಬ ನೋವಾಗ್ಬಿಡುತ್ತೆ ಕೆಲವು ಸಲ ಈ ಥರ ಕಥೆಗಳನ್ನು ಕೇಳಿದಾಗ. ಈಗ ಒಂದು ವಾರದ ಹಿಂದೆ ತುಂಬ ಮಾನವೀಯವಾಗಿದೆಯಲ್ಲ ಸಮಾಜ ಅಂತ ಅನ್ನಿಸ್ತಿತ್ತು. ನಾನು ನಮ್ಮ ಗೌತಮ್ ಇದ್ದಾರಲ್ಲ, ಉತ್ತರಳ್ಳಿ ಕಡೆ ಇರೋಂಥ ಗೌತಮ್, 20 ವರ್ಷದ ಹುಡುಗ. ಅವನಿಗೆ ಕರೆಂಟ್ ಹೊಡೆದು ಅವನು ಫಸ್ಟ್ ಫ್ಲೋರಿಂದ ಬಿದ್ದು ಇದೇ ಥರ ಏಟಾಗಿ ಬೆನ್ಮೂಳೆ ಕಳ್ಕೊಂಡು ಕಳೆದ ಅವನು 3 ವರ್ಷದಿಂದ ಹಾಸ್ಟೆಲ್ ಮಲಗಿದ್ದಾನೆ. ಅದನ್ನು ನೋಡಿ ಒಬ್ಬ ಹುಡುಗ ಬಿದ್ದು ಬೆಡ್ ರಿಡನ್ ಆಗಿದ್ದಕ್ಕೆ ಅವನ ಅಕ್ಕ ಕಣ್ಣಾಗಿ ಅವನು ಕಾಯ್ತಿದ್ದಾಳೆ. ಅವನ ಅಕ್ಕ ಪಾಪ ಕಾವ್ಯ ಅಂತವರು ಕಣ್ಣಾಗೆ ಅವ್ರು ಕಾಯ್ತಿದ್ದಾರೆ, ನನ್ನ ತಮ್ಮ ಹಾಳಾಗಬಾರ್ದು ಅಂತ. ಅವ್ನಿಗೆ ಎಷ್ಟೇ ಗಾಯಗಳಾಗಿ ಬೆಡ್ ಸೋರಾಗಿ ಏನೇ ಆಗಿ ಅವನು ಬಾಚಿ ಉಚ್ಚೆ ತೆಗೆದು ಎಲ್ಲ ಮಾಡ್ತಿದ್ದಾರೆ ನೋಡಿ. ಒಬ್ಬ ಗಂಡು ಹಾಸಿಗೆ ಹಿಡಿದ್ರೆ ಹೆಣ್ಣು ಎಷ್ಟು ಜನ ನೋಡ್ಕೋತಾಳೆ, ಅದೇ ಒಂದು ಹೆಣ್ಣು ಅದೇ ಥರ ಹಾಸಿಗೆ ಹಿಡಿದ್ರೆ ಗಂಡು ಸಮಾಜ ಎಷ್ಟು ಕ್ರೂರವಾಗಿದೆ, ಎಷ್ಟು ಅಸಹ್ಯವಾಗಿದೆ, ಎಷ್ಟು ನಾಚಿಕೆಗೇಡಿದೆ, ಎಷ್ಟು ಮರ್ಯಾದೆಗೇಡಿದೆ, ಎಷ್ಟು ಅಸಹ್ಯವಾಗಿದೆ ಈ ಸಮಾಜ. ಇದು ನಂಗೆ ತುಂಬ ನೋವಾಗುತ್ತೆ. ಒಂದೇ ವಾರದಲ್ಲಿ ನಾನು 2 ಕಥೆ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. ನನ್ನ ಸಮಾಜ ಒಬ್ಬ ಗಂಡನ ಸಮಸ್ಯೆ ಆದರೆ ಹೆಣ್ಣು ಬೇಕು ನೋಡೋಕ್ಕೆ, ಅದೇ ಒಂದು ಹೆಣ್ಣಿಗೆ ಸಮಸ್ಯೆ ಆದರೆ ಗಂಡಿಲ್ಲ ನೋಡೋಕ್ಕೆ. ಅಷ್ಟು ಸ್ವಾರ್ಥದ ಗಂಡು ಸಮಾಜ ಇದು, ಪುರುಷ ಪ್ರಧಾನ ಸಮಾಜ, ಅಷ್ಟು ಸ್ವಾರ್ಥಿ ಬದುಕಿದು. ನಾನು ಏನು ಹೇಳ್ಬೇಕು, ನಿಮ್ಮ ಕಷ್ಟಕ್ಕೆ ನನಗೆ ಅರ್ಥ ಆಗ್ತಿಲ್ಲ. ಅದು ನಮ್ಮ ಕಡೆಯಿಂದ ನಾನು ಮಾಡಬೇಕಾಗಿರೋದು ಇಷ್ಟೇ. ಈ ತಾಯಿಗೆ, ಈ ನನ್ನ ಸಹೋದರಿಗೆ ಮತ್ತು ಮುಖ್ಯವಾಗಿ ಅವ್ರ ಮಗನಿಗೆ, ಪೂರ್ವಿಕ್ ಅಂತ ಅವ್ರ ಮಗ ಈಗ 4ನೇ ಕ್ಲಾಸ್ ಓದ್ತಾನೆ ಆದಿಚುಂಚನಗಿರಿ ಮಠದಲ್ಲಿ. ಅದು ಕೂಡ ಬಹಳ ಒಳ್ಳೆಯ ಸಂಸ್ಥೆ, ಸ್ವಾಮಿಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವ್ರ ಹುಡುಗನ ಮೇಲೆ ಕಷ್ಟದಲ್ಲಿ ಬೆಳೆಯೋ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವನ ಓದಿಗೆ, ಅವನ ಶಿಕ್ಷಣಕ್ಕೆ, ಈ ಅಕ್ಕನ ಚಿಕಿತ್ಸೆಗೆ, ಅವರು ಮುಂದೆ ಬದುಕೋಕೆ ಯಾರಾದರೂ ಆರ್ಥಿಕ ಸಹಾಯ ಮಾಡೋದಿದ್ರೆ ದಯವಿಟ್ಟು ಮಾಡಿ, ಪ್ಲೀಸ್ ಮಾಡಿ. ನಿಮ್ಮ ಕೈ ಮುಗಿ ಕೇಳ್ಕೊತೀನಿ. ಭಾಳ ದೊಡ್ಡ ಮನುಷ್ಯರಿದ್ದೀರಿ, ಜನರಸ್ ಆಗಿ ಕೊಡೋರಿದ್ದೀರಿ. ತುಂಬ ಜೆನ್ಯೂನ್ ಕೇಸ್ ಇವ್ರಿಗೆ. ನೋಡಿ, ನಮ್ಮ ಹುಡುಗ ಅವನು ಗೌತಮು, ಅವ್ನು ಬೆಡ್ ರೆಸ್ಟ್ ಹಿಡಿದಾನೆ. ಅವನಿಗೆ ಫಿಸಿಯೋಥೆರಪಿಗೆ ಹಣ ಬೇಕು ಅಂದರೆ 5-6 ಲಕ್ಷ ರೂಪಾಯಿ ಹಣ ಕೊಟ್ಟಂಥ ಮಹನೀಯರು ನೀವೆಲ್ಲ. ಆದರೆ ಅವ್ನು ಕೇಳಿ ಚಿಕಿತ್ಸೆಗೆ ಇವ್ರು ಕೇಳ್ತಿರು, ತಾನು ಬದುಕಬೇಕು, ನನಗೊಂದು ಮಗು ಇದೆ, ನಾನು ಬದುಕಬೇಕು, ನನಗೆ ನೋಡಿ ಎಷ್ಟು ಸಮಸ್ಯೆ ಇದೆ ಇವತ್ತು, ನನಗೆ ಬದುಕಬೇಕು. ನೋಡಿ, ಇವರು 80%, ಅದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಗೊತ್ತಿಲ್ಲ, 80% ಅದು ಊನ ಅಂತ ಡಿಕ್ಲೇರ್ ಮಾಡಿದೆ ಮೆಡಿಕಲ್ ಸೈನ್ಸು. ಬೆನ್ಮೂಳೆ ಇಲ್ಲದೆ ಇರೋದು ನೋಡಿ, ಅವ್ರಿಗೆ ಈ ಭಾಗದಿಂದ ಕೆಳಗಡೆ ಏನು ವರ್ಕ್ ಆಗಲ್ಲ. ನಾನು ಗಿಲ್ಲಿದ್ರು ಏನಾಗಲ್ಲ, ಅವ್ರ ಕೈಕಾಲು ಕೂಡ ಏನಾಗಲ್ಲ, ಏನು ಪೂರ್ತಿ ಅಷ್ಟಿದು. ಪುಣ್ಯಕ್ಕೆ ಇವ್ರ ಕೈ ವರ್ಕ್ ಆಗ್ತದೆ. ಹಾಗಾಗಿ ಅವರು ಕೈಯಿಂದನೇ ಬದುಕಿದ್ದೀನಿ ಸರ್, ಕೈಯಿಂದ ಬದುಕ್ತಿದ್ದಾರೆ, ಆ ಬ್ರೈನಿಂದ ಬದುಕ್ತಿದ್ದಾರೆ ಅವರು. ಆ ಗಾಡಿ ಯಾರೋ ಪುಣ್ಯಾತ್ಮರು ಅವರು ಕಂಪ್ನಿಯವ್ರು ಕೊಟ್ಟಿದ್ದಾರೆ, ಝೊಮ್ಯಾಟೋದವರು. ಅದನ್ನು ಓಡಿಸಿ, ನಿಮಗೆ ಗೊತ್ತಿದೆ ಬೆಂಗಳೂರು ಸುತ್ತಮುತ್ತ ಟ್ರಾಫಿಕ್ ಎಷ್ಟಿದೆ, ಓಡಾಡಿ ಅವ್ರು ತಂದು ಅವ್ರ ವಿಡಿಯೋ ನೀವು ನೋಡಿರ್ಬೇಕು, ನಾನು ವಿಡಿಯೋ ಹಾಕ್ತೀನಿ ನೋಡಿ. ಇಡೀ ಬೆಂಗಳೂರು ಓಡಾಡಿ ಡೆಲಿವರಿಗಳು ಕೊಟ್ಟು, ಆಮೇಲೆ ಡೆಲಿವರಿ ತರಿಸ್ಕೊಳ್ಳೋರು ಎಲ್ಲರೂ ಮಾನವೀಯವಾಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬರೋಲ್ಲ ಗೇಟಿಗೆ ಎಷ್ಟೋ ಜನ ತರಿಸ್ಕೋತಾರೆ. ಅಪಾರ್ಟ್ಮೆಂಟ್ಗಳು ಎಷ್ಟೆಷ್ಟೋ ಫ್ಲೋರಲ್ಲಿ ಇರ್ತವೆ, ಹತ್ತಬೇಕು, ಹೋಗಬೇಕು, ಎಷ್ಟು ಕಷ್ಟಪಡ್ತಿದ್ದಾರೆ. ದಯವಿಟ್ಟು ಸಮಾಜ ಮಾನವೀಯ ವರ್ತಿಸಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಶುಭವಾಗಲಿ ಅಕ್ಕ ನಿಮಗೆ. ಥ್ಯಾಂಕ್ ಯು ಸರ್. ಆಮೇಲೆ ಅವ್ರದ್ದು ನಿಮ್ಮ ಟೆರಾಕೋಟಾ ವರ್ಕ್ ತೊಗೋಬೇಕು ಅಂದರೆ ಹೇಗೆ ಸೇಲ್ ಮಾಡ್ತೀರಾ, ಹೇಗೆ ಅದು? ಆನ್ಲೈನಲ್ಲೂ ಮಾಡ್ತಾಯಿದ್ದೀನಿ, ಮತ್ತು ಕ್ಲಾಸಸ್ ಕೂಡ ಮಾಡ್ತಾಯಿದ್ದೀನಲ್ವಾ. ಸೊ ನನಗೆ ಕ್ಲಾಸಿಗೆ ಜಾಯ್ನ್ ಆದ್ರೂ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಕಲಿಯೋರು ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಅದನ್ನು. ಸೊ ಅದನ್ನು ಇಂಟ್ರೆಸ್ಟ್ ತೋರಿಸಿ ಕ್ಲಾಸಿಗೆ ಜಾಯ್ನ್ ಆಗೋರಿದ್ರು ಓಕೆ. ಅದ್ರ ಜೊತೆಗೆ ಇದನ್ನು ಸೇಲ್ ಕೂಡ ಹಿಂಗೆ ಕೊರಿಯರ್ ಮೂಲಕನೇ ಮಾಡ್ತೀನಿ ನಾನು. ವಾಟ್ಸಪ್ಪಲ್ಲಿ ಏನಾದ್ರು ಮೆಸೇಜ್ಗಳು, ಮತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದು ಒಂದು ಕಡೆ ಒಳ್ಳೆಯದಾಯಿತು. ತುಂಬ ಜನ ನನ್ನ ವೀಡಿಯೋಸ್ ನೋಡಿನೇ ಕೆಲವ್ರಿಗೆ ಶೇರ್ ಮಾಡಿ, ನೋಡಿ ಇಂಥವ್ರೊಬ್ರು ಇದ್ದಾರೆ, ಫಾಲೋ ಮಾಡಿ ಅವ್ರನ್ನ, ಅದರಿಂದನೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತುಂಬ ಜನ ಹೆಲ್ಪ್ ಮಾಡ್ತಿದ್ದಾರೆ.
ಒಳ್ಳೆಯದಾಗಲಿ. ಅವರ ಸೋಷಿಯಲ್ ಮೀಡಿಯಾ ಚಾನಲ್ಗಳು ಸವಿತಾ ಸವಿ ಅಂತ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ ನಿಮಗೆ, ಅದನ್ನೆಲ್ಲ ಫಾಲೋ ಮಾಡಿ. ಅವ್ರ ಟೆರಕೋಟ ಆಭರಣಗಳು ನಿಮ್ಗೆ ಸಿಗುತ್ತೆ. ಅವ್ರ ನಂಬರ್ ಹಾಕಿರ್ತೀನಿ, ಕೇಳಿ ನಿಧಾನ ಇದು ಮಾಡಿ ಕೇಳ್ತಾ. ಶುಭವಾಗಲಿ ಅಮ್ಮ ನಿಮಗೆ.